ಓಂ ಶ್ರೀ ಸಾಯಿರಾಮ್. ರಾಮಕಥಾ ರಸವಾಹಿನಿ ಅಧ್ಯಾಯ 23. ಅನ್ವೇಷಣೆ ಸಫಲ. ಅದರಂತೆ ಲಕ್ಷ್ಮಣನು ನಿತ್ಯವೂ ಬಂದು ಹೋಗುತ್ತಿದ್ದ ಹನುಮಂತನೊಂದಿಗೆ ಆ ವಿಷಯವನ್ನು ತಿಳಿಸಿ ಸುಗ್ರೀವನನ್ನು ಎಚ್ಚರಿಸೆಂದು ಹೇಳಿ ಕಳಿಸಿದನು. ಹನುಮಂತನು ರಾಮ ಕಾರ್ಯದಲ್ಲಿ ಬಹಳ ಜಾಗೃತನಾಗಿದ್ದುದರಿಂದ ಸುಗ್ರೀವನನ್ನು ತೀವ್ರವಾಗಿ ಎಚ್ಚರಿಸಿದನು. ಸುಗ್ರೀವನು ವಾನರ ನಾಯಕರನ್ನು ಬರಮಾಡಿಕೊಂಡು ಸೀತಾನ್ವೇಷಣೆಗೆ ತಕ್ಕ ಏರ್ಪಾಟುಗಳನ್ನು ಮಾಡಿದನು. ಅಂಗದನೂ ಹನುಮಂತನೂ ವಾನರರೊಂದಿಗೆ ಹೋಗಲೊಪ್ಪಿದರು. ಸುಗ್ರೀವನು ಅವರಿಗೆ ತಕ್ಕ ಬಲವನ್ನೂ ಧೈರ್ಯವನ್ನೂ ಇತ್ತು ರಾಮ ಕಾರ್ಯ ಸಾಧಿಸಬೇಕೆನ್ನುವ ಉತ್ಸಾಹವನ್ನು ತುಂಬಿ ಅವರನ್ನು 4 ದಿಕ್ಕುಗಳಿಗೂ ಕಳಿಸಿದನು. ವಾನರರ ಬಾಧ್ಯತೆಯನ್ನೆಲ್ಲ ಹನುಮಂತನಿಗೇ ವಹಿಸಿದನು. ವಾನರರೆಲ್ಲರೂ ಒಂದು ಸಾರಿ ಸುಗ್ರೀವನಿಗೆ ಜೈ, ಶ್ರೀರಾಮಚಂದ್ರನಿಗೆ ಜೈ ಎಂದು ಹೇಳಿ ಅತ್ಯಂತ ಉತ್ಸಾಹ ಪ್ರಕಟಿಸುತ್ತಾ ಹರ್ಷೋದ್ಗಾರ ಮಾಡುತ್ತಾ ಹನುಮಂತನು ಗೊತ್ತುಪಡಿಸಿದ ರೀತಿಯಲ್ಲಿ ಒಂದೊಂದು ಗುಂಪು ಒಂದೊಂದು ದಿಕ್ಕಿಗೆ ಹೊರಟಿತು. ಸೀತಾನ್ವೇಷಣೆ. ಹನುಮಂತನು ತನ್ನ ಪರಿವಾರದೊಂದಿಗೆ ದಕ್ಷಿಣಕ್ಕೆ ಹೊರಟನು. ಸುಖಶೇನ ಮೈಂದವರೂ ತಮ್ಮ ಪರಿವಾರದೊಂದಿಗೆ ಹೊರಟರು. ಗಂಧಮಾಧನ, ಸುಮೇರು, ಅರ್ಜುನ, ನೀಲಗಿರಿ ಪರ್ವತಗಳನ್ನೂ ಅವುಗಳಲ್ಲಿನ ಗುಹೆಗಳನ್ನೂ ಶೋಧಿಸುತ್ತಾ ಹೊರಟರು. ಹುಡುಕುತ್ತಾ ಹೋಗಿ ಉತ್ತರ ಸಮುದ್ರ ತೀರವನ್ನು ಸೇರಿದರು. ಇತ್ತ ದಕ್ಷಿಣಕ್ಕೆ ಹೊರಟ ಹನುಮಂತಾದಿ ವಾನರರು ನಿದ್ರಾಹಾರಗಳನ್ನು ಬಿಟ್ಟು ರಾಮ ಕಾರ್ಯ ನಿಮಿತ್ತವಾಗಿ ತಮ್ಮ ಪ್ರಾಣಗಳನ್ನೂ ಕೊಡಲು ಸಿದ್ಧರಾಗಿ ಸಣ್ಣವನಿಂದ ಹಿಡಿದು ದೊಡ್ಡ ನಾಯಕನವರೆಗೆ ಎಲ್ಲರೂ ಒಂದೇ ದೀಕ್ಷೆಯಿಂದ ರಾಮ 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 ಎನ್ನುತ್ತಾ ಅರಣ್ಯಗಳು, ಬೆಟ್ಟಗಳು, ಗುಹೆಗಳು, ನದಿಗಳು, ಕಂದರಗಳು, ಅದೇನು ಇದೇನು ಮನುಷ್ಯರು ವಾಸ ಮಾಡಬಹುದಾದ ಸ್ಥಳಗಳನ್ನೆಲ್ಲ ಜಾಲಾಡುತ್ತಾ ಮಾರ್ಗ ಮಧ್ಯದಲ್ಲಿ ಅಡ್ಡ ಬಂದ ರಾಕ್ಷಸರನ್ನು ಕೊಲ್ಲುತ್ತಾ ಒಂದು ಸರೋವರವನ್ನು ಬಂದು ಸೇರಿದರು. ಸ್ವಯಂಪ್ರಭೆ. ಅಲ್ಲಿ ಸ್ವಯಂಪ್ರಭೆ ಎಂಬ ಸ್ತ್ರೀ ತಪಸ್ಸು ಮಾಡುತ್ತಿದ್ದಳು. ಅವರು ದೂರದಿಂದಲೇ ಅವಳಿಗೆ ನಮಸ್ಕರಿಸಿದರು. ಅವಳು ಕಣ್ತೆರೆದು ಅವರನ್ನು ನೋಡಿ, ಓ ವಾನರರೇ, ನೀವು ಬಹಳ ಬಳಲಿದಂತೆ ಕಾಣುತ್ತಿದ್ದೀರಿ ಎಂದು ಹೇಳಿ ಫಲಗಳನ್ನಿತ್ತು ವಿಶ್ರಮಿಸಿಕೊಳ್ಳುವಂತೆ ಕೋರಿದಳು. ವಾನರರೆಲ್ಲರೂ ಫಲಗಳನ್ನು ತಿಂದರು. ಸೀತಾನ್ವೇಷಣೆಯ ವಿಷಯವನ್ನು ಅವಳಿಗೆ ಹೇಳಿದರು. ನಂತರ ಅವಳು ತನ್ನ ವೃತ್ತಾಂತವನ್ನು ಅವರಿಗೆ ಹೇಳಲಾರಂಭಿಸಿದಳು. ಓ ವಾನರರೇ, ರಾಮನು ವಾಸ ಮಾಡುವ ಸ್ಥಳಕ್ಕೆ ನಾನು ಹೊರಟಿದ್ದೇನೆ. ನನ್ನ ಹೆಸರು ಸ್ವಯಂಪ್ರಭೆ. ನಾನು ಒಬ್ಬ ಗಂಧರ್ವನ ಮಗಳು. ನಾನು ತಪಸ್ಸನ್ನಾಚರಿಸುತ್ತಿದ್ದಾಗ ಬ್ರಹ್ಮನು ನನಗೆ ಪ್ರತ್ಯಕ್ಷನಾಗಿ ಬೇಕಾದ ವರವನ್ನು ಕೇಳು ಎಂದನು. ಆಗ ನಾನು ಭಗವಂತನನ್ನು ಮಾನವಾಕಾರನಾಗಿ ಮಾನವ ಮಾತ್ರನಂತೆ ಸಂಚರಿಸುತ್ತಿರುವುದನ್ನು ದರ್ಶನ ಮಾಡಬೇಕೆಂದು ಕೋರಿದೆ. ಅದಕ್ಕೆ ಅವನು, ನೀನು ಈ ಸ್ಥಳದಲ್ಲಿ ತಪಸ್ಸನ್ನು ಆಚರಿಸು. ಈ ಪ್ರದೇಶಕ್ಕೆ ಮಹಾಬಲವಂತರಾದ ವಾನರರು ಬರುವರು. ಅವರಿಂದ ಮಾನವಾಕಾರ ಧರಿಸಿದ ರಾಮನ ವೃತ್ತಾಂತವನ್ನು ಕೇಳುವೆ. ಆಮೇಲೆ ರಾಮನ ದರ್ಶನ ಮಾಡುವೆ ಎಂದು ವರವಿತ್ತನು. ಆಹಾ, ಆ ವರದ ಪ್ರಥಮ ದ್ವಿತೀಯ ಚಿಹ್ನೆಗಳು ಪ್ರಕಟವಾದವು. ಮಹಾವೀರರಾದ ವಾನರರು ನನ್ನ ಬಳಿಗೆ ಬಂದದ್ದು ಮೊದಲನೆಯದು. ನೀವು ರಾಮನ ವಾಸಸ್ಥಾನವನ್ನು ತಿಳಿಸಿದ್ದು, ರಾಮ ಕಥೆಯನ್ನು ಹೇಳಿದ್ದು ಎರಡನೆಯದು. ಉಳಿದಿರುವುದು ರಾಮನ ದರ್ಶನ ಮಾತ್ರ. ಅದೂ ಕೂಡ ಇನ್ನೇನು ಆದಂತೆಯೇ ಎನ್ನುವ ತೃಪ್ತಿ ಉಂಟಾಗಿದೆ ಎಂದು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಅವಳು ತನ್ನ ಸಂತೋಷಕ್ಕೆ ಮೇರೆ ಇಲ್ಲದಂತೆ ಆನಂದ ಪಡುತ್ತಿದ್ದುದನ್ನು ನೋಡಿ ವಾನರರೂ ಬಹಳ ಆನಂದಿಸಿದರು. ನಂತರ ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡು ಏನೋ ಯೋಚಿಸಿ, ವಾನರರೇ, ಸಮುದ್ರ ತೀರದ ಒಂದು ದಿವ್ಯವಾದ ಪಟ್ಟಣದಲ್ಲಿ ಸುಂದರವಾದೊಂದು ವನದಲ್ಲಿ ಸೀತೆಯು ಏಕಾಂತವಾಗಿ ದುಃಖಿಸುತ್ತಿದ್ದಾಳೆ. ನೀವು ತಪ್ಪದೆ ಅವಳನ್ನು ನೋಡುವಿರಿ, ಚಿಂತಿಸದಿರಿ ಎಂದು ಆಶೀರ್ವದಿಸಿದಳು. ಅಂಗದಾದಿ ವಾನರರು, ಸುಗ್ರೀವನು ಕೊಟ್ಟ ಅವಧಿ ಇನ್ನು 2 ದಿನಗಳಲ್ಲೇ ಮುಗಿದು ಹೋಗುವುದು. ಆದರೂ ನಮಗಿನ್ನೂ ಸೀತೆ ಸಿಕ್ಕಲಿಲ್ಲವಲ್ಲ ಎಂದು ಚಿಂತಿಸಿದರು, ಕಣ್ಣೀರು ಹಾಕಿದರು. ಅಲ್ಲಿಂದ ಹೊರಟು ಸಮುದ್ರ ತೀರವನ್ನು ಸೇರಿ ಸಮುದ್ರವನ್ನು ದಾಟಲು ಸಾಧ್ಯವಾಗದೆ ಮರಳು ದಿಣ್ಣೆಯ ಮೇಲೆ ಗುಂಪು ಗುಂಪಾಗಿ ಕುಳಿತು ಚಿಂತಿಸುತ್ತಿದ್ದರು. ಅಂಗದನ ದುಃಖವನ್ನು ನೋಡಿ ಜಾಂಬವಂತನು ಹಲವು ವಿಧವಾಗಿ ಸಮಾಧಾನಪಡಿಸಿದನು. ನಮ್ಮ ಪ್ರಯತ್ನದಲ್ಲಿ ಯಾವ ಲೋಪವೂ ಆಗಿಲ್ಲ.
ಶಕ್ತಿ ಲೋಪವಿಲ್ಲದೆ ಅನ್ನಪಾನಾದಿಗಳನ್ನು ಆಶಿಸದೆ ಒಂದು ಕ್ಷಣವನ್ನೂ ವ್ಯರ್ಥ ಮಾಡದೆ ಸೀತೆಯನ್ನು ಹುಡುಕುತ್ತಲೇ ಇದ್ದೇವೆ. ನಮ್ಮ ಪ್ರಭು ಸುಗ್ರೀವನು ನಮ್ಮ ಪ್ರಯತ್ನಗಳನ್ನು ತಿಳಿಯದೇ ಹೋದರೂ ರಾಮನು ನಮ್ಮ ಪ್ರಯತ್ನಗಳನ್ನು ನೋಡುತ್ತಿದ್ದಾನೆ. ಆದ್ದರಿಂದ ರಾಮನು ನಮಗೆ ಯಾವ ಶಿಕ್ಷೆಯನ್ನೂ ಕೊಡನು. ಭಯಪಡುವುದು ಬೇಡ, ಅವನ ಕೆಲಸವಾದ್ದರಿಂದ ಅವನ ನಾಮವನ್ನು ಸ್ಮರಿಸುತ್ತಾ ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ ಎಂದು ಸಮಾಧಾನ ಹೇಳಿದನು. ಸಂಪಾತಿ ಚರಿತ್ರೆ. ಆ ವೇಳೆಗೆ ಒಂದು ದೊಡ್ಡ ವೃದ್ಧ ಪಕ್ಷಿ ತನ್ನ ಸೋದರನಿಗೆ ತಿಲೋದಕವನ್ನೀಯುವ ಸಲುವಾಗಿ ಅಲ್ಲಿಗೆ ಬಂದಿತು. ವಾನರರು ಅದರ ಸುತ್ತಲೂ ಸೇರಿ ಇದು ಯಾರಿರಬಹುದು, ರಾಕ್ಷಸನಾಗಿರಬಹುದೇ ಎಂದು ಶಂಕಿಸಲು ಪ್ರಾರಂಭಿಸಿದರು. ಆಗ ಆ ಪಕ್ಷಿಯು, ವಾನರರೇ, ನನ್ನ ಹೆಸರು ಸಂಪಾತಿ, ನಾನೂ ಜಟಾಯುವು ಸೋದರರು. ಚಿಕ್ಕವರಾಗಿದ್ದಾಗ ನಾನು ಅವನು ಪಂದ್ಯ ಕಟ್ಟಿಕೊಂಡು ಸೂರ್ಯನ ಬಳಿಗೆ ಹಾರಿದೆವು. ಜಟಾಯುವು ಸೂರ್ಯನ ಶಾಖವನ್ನು ಸಹಿಸಲಾರದೆ ಹಿಂದಿರುಗಿದನು. ಆದರೆ ನಾನು ದುರಭಿಮಾನದಿಂದ ಹಿಡಿದ ಹಠ ಬಿಡದೆ ಮೇಲಕ್ಕೆ ಹಾರಿದೆ. ಈ ವಿಧವಾಗಿ ಅನೇಕ ಪರ್ಯಾಯ ಪ್ರಯತ್ನದ ಫಲವಾಗಿ ನನ್ನ ರೆಕ್ಕೆಗಳು ಸುಟ್ಟು ಹೋದವು. ಆಕಾಶದಿಂದ ಡಬ್ಬನೆ ಕೆಳಗೆ ಬಿದ್ದೆ. ಆ ದಾರಿಯಲ್ಲಿ ಚಂದ್ರನೆನ್ನುವ ಒಬ್ಬ ಮುನಿ ಹೋಗುತ್ತಿದ್ದನು. ಅವನು ನನ್ನ ದುರವಸ್ಥೆಯನ್ನು ನೋಡಿ ಕನಿಕರಪಟ್ಟು ಅನೇಕ ಬಗೆಯಾಗಿ ನನಗೆ ಜ್ಞಾನೋಪದೇಶ ಮಾಡಿದನು. ಅವನ ಉಪದೇಶದಿಂದ ನನಗೆ ದುರಭಿಮಾನ ಹೋಯಿತು. ಆ ಮುನಿಯು, ಓ ಪಕ್ಷಿರಾಜ, ನನ್ನ ಮಾತು ಕೇಳು. ತ್ರೇತಾಯುಗದಲ್ಲಿ ಶ್ರೀಮನ್ನಾರಾಯಣನು ನರಾಕಾರ ಧರಿಸಿ ಅವತರಿಸುವನು. ಅವನ ಹೆಂಡತಿಯನ್ನು ರಾವಣನು ಅಪಹರಿಸುವನು. ಅವಳನ್ನು ಹುಡುಕಲು ವಾನರ ಸೈನ್ಯ ಬರುವುದು. ಆ ರಾಮದೂತರಾದ ವಾನರರನ್ನು ನೋಡಿ ನೀನು ಪವಿತ್ರನಾಗುವೆ. ಅದರಿಂದ ನಿನ್ನ ರೆಕ್ಕೆಗಳು ನಿನಗೆ ತಿರುಗಿ ಬರುವುದು. ಆಗ ಸೀತಾ ವೃತ್ತಾಂತವನ್ನು ಅವರಿಗೆ ತಿಳಿಸು ಎಂದು ಆದೇಶಿಸಿದನು. ಈ ದಿನ ನನ್ನ ಅದೃಷ್ಟದಿಂದ ನನ್ನ ಸೋದರ ಜಟಾಯುವಿಗೆ ತರ್ಪಣ ಕೊಡಲು ಇಲ್ಲಿಗೆ ಬಂದೆ. ನೀವು ನನಗೆ ಮುನಿಯ ವಚನಗಳನ್ನು ಜ್ಞಾಪಕಕ್ಕೆ ತಂದುಕೊಟ್ಟಿರಿ. ಅವುಗಳ ಜ್ಞಾಪಕವಷ್ಟೇ ಅಲ್ಲ, ಆ ವಚನಗಳು ಈಗ ನೆರವೇರುವುವೂ ಸಹ ಎಂದಿತು. ಸುಪರ್ಣ. ಅದನ್ನು ಕೇಳಿ ವಾನರರು ಆತುರಾತುರದಿಂದ, ಸಂಪಾತಿ, ನಿನ್ನ ಚರಿತ್ರೆ ಹಾಗಿರಲಿ, ನಮ್ಮ ಅವಧಿ ಮುಗಿಯುತ್ತಿದೆಯಾದ್ದರಿಂದ ಸೀತೆ ಇರುವ ಸ್ಥಳವನ್ನು, ಸೀತೆಯ ವಾರ್ತೆಯನ್ನು ತಿಳಿಸು ಎಂದು ಪ್ರಾರ್ಥಿಸಿದರು. ಸಂಪಾತಿಯು, ಓ ವಾನರರೇ, ಕೇಳಿ. ಒಂದು ದಿನ ನನಗೆ ವಿಪರೀತ ಹಸಿವಾದಾಗ ನನ್ನ ಕುಮಾರನಾದ ಸುಪರ್ಣನನ್ನು ಕರೆದು, ಬೇಗ ಹೋಗಿ ಏನಾದರೂ ಆಹಾರ ತೆಗೆದುಕೊಂಡು ಬಾ, ನನಗೆ ವೃದ್ಧಾಪ್ಯವಾದ್ದರಿಂದ ಮೇಲಾಗಿ ರೆಕ್ಕೆಗಳಿಲ್ಲದ್ದರಿಂದ ನಾನು ಹೋಗಲಾರೆ ಎಂದು ಹೇಳಲು ಸುಪರ್ಣನು ಅಡವಿಗೆ ಹೋದನು. ಎಷ್ಟು ಹೊತ್ತಾದರೂ ಅವನು ಹಿಂತಿರುಗಲಿಲ್ಲ. ನನಗೆ ಚಿಂತೆಯಾಯಿತು, ಹಸಿವು ಹೆಚ್ಚಾಯಿತು. ಕಡೆಗೆ ಕುಮಾರನು ಮೃಗದ ಮಾಂಸವನ್ನು ತೆಗೆದುಕೊಂಡು ಬಂದನು. ಹಸಿವಿನಿಂದಲೂ ಅಜ್ಞಾನದಿಂದಲೂ ವಿಪರೀತ ತಡ ಮಾಡಿ ಬಂದನಲ್ಲ ಎನ್ನುವ ಬೇಜಾರಿನಿಂದಲೂ ನಾನು ಕೋಪವನ್ನು ತಡೆಯಲಾರದೆ ಅವನನ್ನು ಬೈಯಲಾರಂಭಿಸಿದೆ. ಆಗ ಕುಮಾರನು ನನ್ನ 2 ಕಾಲುಗಳನ್ನು ಹಿಡಿದುಕೊಂಡು, ಅಪ್ಪಾ, ನಾನು ಒಂದು ಕ್ಷಣವನ್ನೂ ಸುಮ್ಮನೆ ಕಳೆಯಲಿಲ್ಲ. ನನ್ನ ಬಿನ್ನಹವನ್ನು ಕೇಳು, ನನ್ನನ್ನು ಕ್ಷಮಿಸು ಎಂದು ಮಾಂಸವನ್ನು ಮುಂದಿಟ್ಟನು. ಅದನ್ನು ತಿಂದು ತೃಪ್ತಿಯಾದ ಮೇಲೆ ಅವನು ತಡವಾಗಿ ಬಂದುದಕ್ಕೆ ಕಾರಣವೇನೆಂದು ಕೇಳಿದೆ. ಆಗ ಅವನು, ತಂದೆಯೇ, ನಾನು ಕಾಡಿಗೆ ಹೋದಾಗ 20 ಭುಜಗಳು 10 ತಲೆಗಳಿದ್ದ ಪುರುಷನೊಬ್ಬ ರಥದಲ್ಲಿ ಹೋಗುತ್ತಿದ್ದನು. ಅವನೊಂದಿಗೆ ಒಬ್ಬಳು ಸುಂದರ ಸ್ತ್ರೀ ಇದ್ದಳು. ಅವಳ ರೋದನವನ್ನು ಕೇಳಲಾರದೆ ಹೋದೆ. ಅವನೊಂದು ಪಶುವೆಂದು ಭಾವಿಸಿ ಮೊದಲು ಅವನನ್ನು ಹಿಡಿದೆ. ಆಮೇಲೆ ಒಳಗಿದ್ದ ಸ್ತ್ರೀ ಕಾಣಿಸಿದಳು. ಅವಳ ಬಾಯಿಂದ ರಾಮ ರಾಮ ಎನ್ನುವುದಲ್ಲದೆ ಬೇರೇನೂ ಬರುತ್ತಿರಲಿಲ್ಲ. ನಾನು ಅವನೊಂದಿಗೆ ಹೋರಾಡಿದೆ, ಅದರಿಂದ ವಿಳಂಬವಾಯಿತು ಎಂದು ಹೇಳಿದನು. ಅವನ ಮಾತುಗಳನ್ನು ಕೇಳಿದೊಡನೆ, ಅಯ್ಯೋ, ನನಗೆ ರೆಕ್ಕೆಗಳಿಲ್ಲವಾಯಿತೇ, ವೃದ್ಧಾಪ್ಯ ಬೇರೆ ಬಂದಿದೆಯಲ್ಲ, ಏನು ಮಾಡಲಿ ಎಂದು ನನ್ನೊಳಗೇ ನಾನು ದುಃಖಿಸಿದೆ. ಅವನು ಯಾರೋ ರಾಕ್ಷಸನೇ ಇರಬೇಕೆಂದು ಅನಿಸಿ, ಮಗು, ಆ ದಶಕಂಠನು ಯಾವ ದಿಕ್ಕಿನಲ್ಲಿ ಹೋದ ಎಂದು ಕೇಳಿದೆ. ಅವನು ದಕ್ಷಿಣ ದಿಕ್ಕಿಗೆ ಹೋದನೆಂದು ಕುಮಾರನು ಹೇಳಿದ. ಅಯ್ಯೋ, ಅವರು ಮುನಿ ಹೇಳಿದ ಹಾಗೆ ರಾವಣ ಮತ್ತು ಸೀತಾಮಾತೆಯೇ, ಇದರಲ್ಲಿ ಏನೂ ಸಂಶಯವಿಲ್ಲ. ಸೀತೆಯನ್ನು ಅಪಹರಿಸಿ ರಾವಣನು ನಾಯಿ ನರಿಗಳ ಹಾಗೆ ಕದ್ದೊಯ್ಯುತ್ತಿದ್ದಾನೆ ಎಂದು ಕೆಂಡ ಕಾರಿದೆ.
ಅದಕ್ಕಿಂತ ಹೆಚ್ಚೇನು ನಾನು ಮಾಡಬಲ್ಲೆ ಎಂದು ನಡೆದ ಸಂಗತಿಯನ್ನು ಸಂಪಾತಿ ಹೇಳಿದನು. ಮುನೀಶ್ವರನ ವಚನದಂತೆ ಅವಳನ್ನು ಹುಡುಕಲು ವಾನರರು ಬರುತ್ತಾರೆಂದು ನಿಮಿಷ ನಿಮಿಷವನ್ನು ಲೆಕ್ಕ ಮಾಡುತ್ತಿದ್ದೆ. ಇಂದು ನನ್ನ ಜನ್ಮ ಧನ್ಯವಾಯಿತು, ನಿಮ್ಮ ದರ್ಶನವಾಯಿತು ಎಂದು ಆನಂದದಿಂದ ಉನ್ಮತ್ತನಾದನು. ಓ ವಾನರರೇ, ಸಮುದ್ರ ತೀರದಲ್ಲಿ ತ್ರಿಕೂಟ ಪರ್ವತದ ಮೇಲೆ ಲಂಕಾನಗರವಿದೆ. ಆ ನಗರದಲ್ಲಿ ಅಶೋಕ ವನವೆನ್ನುವ ಒಂದು ಸುಂದರ ಉದ್ಯಾನವಿದೆ. ಅದರಲ್ಲಿ ಸೀತೆ ದುಃಖಿಸುತ್ತಿದ್ದಾಳೆ. ನೀವು ಬರುವುದನ್ನೇ ಎದುರು ನೋಡುತ್ತಿದ್ದಾಳೆ. ಆದ್ದರಿಂದ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿ ಎಂದು ಹೇಳಿದನು. ಅವಳು ಅಶೋಕವನದಲ್ಲಿ ಮರದ ಕೆಳಗೆ ದುಃಖಿಸುತ್ತಿದ್ದಾಳೆನ್ನುವುದು ನಿಮಗೆ ಹೇಗೆ ತಿಳಿಯಿತು ಎಂದು ಅಂಗದನು ಅವನನ್ನು ಪ್ರಶ್ನಿಸಲು, ಅಪ್ಪ, ಗೃಧ್ರಗಳ ದೃಷ್ಟಿ 400 ಯೋಜನಗಳ ದೂರ ಹೋಗುವುದು. ನನಗೆ ವೃದ್ಧಾಪ್ಯವಿಲ್ಲದಿದ್ದರೆ ನಿಮಗೆ ಎಷ್ಟೋ ಸಹಾಯ ಮಾಡುತ್ತಿದ್ದೆ. ವಾನರರೇ, 100 ಯೋಜನಗಳನ್ನು ದಾಟಬಲ್ಲ ಬಲವಂತನು, ಬುದ್ಧಿವಂತನು ಮಾತ್ರ ಕಾರ್ಯವನ್ನು ಸಾಧಿಸಬಲ್ಲ. ನಿಮ್ಮಲ್ಲಿ ಅಂಥವನೊಬ್ಬ ಇರುವುದಾದರೆ ನಿಮ್ಮ ಕಾರ್ಯ ಸಿದ್ಧಿಸುವುದು ಎಂದು ಹೇಳುತ್ತಿರುವಂತೆ ಸಂಪಾತಿಯ ರೆಕ್ಕೆಗಳು ಸ್ವಲ್ಪ ಅಲುಗಿದ ಚಿಹ್ನೆಗಳು ಕಾಣಿಸಿತು. ಪರಮಾಶ್ಚರ್ಯದಿಂದ ಸಂಪಾತಿಯು ರೆಕ್ಕೆಗಳನ್ನು ಆಡಿಸಿದನು, ಸ್ವಲ್ಪ ಹಾರಿದನು. ಮುನಿವಾಕ್ಯ ಸತ್ಯವಾಯಿತು. ವಾನರ ವೀರರೇ, ನೀವು ರಾಮ ಕಾರ್ಯಕ್ಕೆ ಎಷ್ಟೋ ಉತ್ಸಾಹದಿಂದ ನಿದ್ರಾಹಾರಗಳನ್ನು ಬಿಟ್ಟು ಭಕ್ತಿ ಶ್ರದ್ಧೆಗಳಿಂದ ಜೀವಿತವನ್ನು ಧಾರೆ ಎರೆದಿದ್ದೀರಿ. ನಿಮಗೆ ರಾಮನೇ ಸರ್ವಶಕ್ತಿಗಳನ್ನಿತ್ತು ತನ್ನ ಕಾರ್ಯ ಮಾಡಿಸಿಕೊಳ್ಳುವನು. ಅವನನ್ನು ಮನಸಾರೆ ತೃಪ್ತಿಯಾಗುವಷ್ಟು ಸ್ಮರಿಸುವುದೇ ನೀವು ಮಾಡಬೇಕಾದ ಮುಖ್ಯ ಕೆಲಸ. ಹಾಗೆ ಮಾಡಿದರೆ ತಪ್ಪದೆ ನೀವು ಸಮುದ್ರವನ್ನು ದಾಟುವಿರಿ, ಸೀತೆಯನ್ನು ನೋಡುವಿರಿ, ರಾಮನ ಮನಸ್ಸನ್ನು ತೃಪ್ತಿಪಡಿಸುವಿರಿ. ಭಗವತ್ ತೃಪ್ತಿ ನಿಮ್ಮ ಜನ್ಮವನ್ನು ಸಾರ್ಥಕಗೊಳಿಸುವುದು. ದೈವವನ್ನು ತೃಪ್ತಿಪಡಿಸಿದ ಜನ್ಮವೇ ಜನ್ಮ, ಅಂಥ ಜನ್ಮವೇ ಲೆಕ್ಕಕ್ಕೆ ಬರುವುದು. ಮಿಕ್ಕ ಜನ್ಮಗಳು ಅನ್ನಕ್ಕೆ ಅಧಿಕ, ಭೂಮಿಗೆ ಭಾರವೇ ವಿನಾ ಬೇರೆ ಫಲವಿಲ್ಲ ಎಂದು ಹೇಳಿ ಮೇಲಕ್ಕೆ ಹಾರಿತು. ಅದನ್ನು ನೋಡುತ್ತಿದ್ದ ವಾನರರು ಸಂಪಾತಿಯ ಶಕ್ತಿಗೆ ಸಂತೋಷಪಟ್ಟರು, ಆಶ್ಚರ್ಯಪಟ್ಟರು. ಬಲಪರೀಕ್ಷೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಎನ್ನುವಂತೆ ರಾಮನಾಮವು ಎಂಥ ಕಾರ್ಯವನ್ನಾದರೂ ಮಾಡಿಸುವುದು. ರೆಕ್ಕೆ ಇಲ್ಲದ ಸಂಪಾತಿಗೆ ಶಕ್ತಿ ಬಂದಿದ್ದನ್ನು ವಾನರರು ಕಣ್ಣಾರೆ ಕಂಡರು. ಅದರ ಆಧಾರದ ಮೇಲೆ ತಮ್ಮ ತಮ್ಮ ಬಲವನ್ನು ಪರೀಕ್ಷಿಸಿಕೊಂಡರು. ಆಗ ಜಾಂಬವಂತನು ವಾನರರನ್ನು ಕುರಿತು, ಮಿತ್ರರೇ, ನನಗೆ ವೃದ್ಧಾಪ್ಯ ಬಂದಿದೆ. ಹಿಂದಿನ ಬಲ ಈಗಿಲ್ಲ. ರಾಮ ಕಾರ್ಯವನ್ನು ಸಂತೋಷದಿಂದ ರಾಮಾನುಗ್ರಹದಿಂದ ಏನೋ ಇಷ್ಟಾದರೂ ಮಾಡುವಂತಾಯಿತು. ಪರಮೇಶ್ವರ ತ್ರಿವಿಕ್ರಮಾವತಾರ ಸಮಯದಲ್ಲಿ ನಾನು ಪೂರ್ಣ ಬಲದಿಂದ ಕೂಡಿದ ವಯಸ್ಸಿನವನಾಗಿದ್ದೆ ಎಂದನು. ವಾನರರು ಯುವರಾಜನಾದ ಅಂಗದನ ಸುತ್ತಲೂ ಸೇರಿ, ಓ ರಾಜ, ಸಮುದ್ರ ಹಾರಲು ಏನಾದರೂ ಮಾರ್ಗ ಆಲೋಚಿಸಿ. ನಮ್ಮಲ್ಲಿ ಸಮುದ್ರವನ್ನು ದಾಟಬಲ್ಲ ಬಲವಂತ ಯಾರೋ ನೀವೇ ನಿರ್ಣಯಿಸಿ. ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಮುಂದಿನ ಪ್ರಯತ್ನ ಮಾಡುತ್ತೇವೆ ಎಂದರು. ಅಂಗದನು ಎಲ್ಲರನ್ನೂ ಒಂದೆಡೆ ಸೇರಿಸಿ ಯಾರ ಯಾರ ಶಕ್ತಿ ಎಷ್ಟೋ ತಿಳಿಸಬೇಕೆಂದು ಕೋರಿದನು. ವಿಕಟನು ಎದ್ದು, ರಾಜ, ನಾನು 30 ಯೋಜನಗಳನ್ನು ದಾಟಬಲ್ಲೆ ಎಂದನು. ನೀಲನು, ರಾಜ, ನಾನು 40 ಯೋಜನಗಳನ್ನು ದಾಟಬಲ್ಲೆ, ಅದರ ಮುಂದೆ ಸ್ವಲ್ಪವೂ ಹೋಗಲಾರೆ ಎಂದನು. ದುರ್ಧುಕನು, ರಾಜ, ನಾನು 50 ಯೋಜನಗಳನ್ನು ದಾಟಬಲ್ಲೆ ಎಂದನು. ಅಷ್ಟರಲ್ಲಿ ಕೈಯೆತ್ತಿ ಗರ್ವಿಸುತ್ತಾ, ನಾನು 60 ಯೋಜನಗಳು ದಾಟುವೆನೆಂದು ನಳನು ಹೇಳಿದನು. ಹೀಗೆ ಒಬ್ಬೊಬ್ಬರೂ ತಮ್ಮ ತಮ್ಮ ಬಲವನ್ನು ಹೇಳಿಕೊಳ್ಳಲು ಅಂಗದನು, ಓ ವಾನರುಗಳಿರಾ, ನಾನು ಸಮುದ್ರವನ್ನು ದಾಟಬಲ್ಲೆ. ಸಮುದ್ರವನ್ನು ದಾಟುವುದು ಮಾತ್ರವಲ್ಲ, ಅಲ್ಲಿ ರಾಕ್ಷಸರೊಂದಿಗೆ ಹೋರಾಡಬೇಕಲ್ಲವೇ? ಆ ಹೋರಾಟದಲ್ಲಿ ನನ್ನ ಬಲವೆಲ್ಲ ಹೋಗಿಬಿಡುವುದು. ಆದ್ದರಿಂದ ಹೋಗಿ ಬರುವುದಕ್ಕೆ, ಅಲ್ಲಿ ಹೋರಾಡುವುದಕ್ಕೆ ನನ್ನಲ್ಲಿ ಸಾಕಷ್ಟು ಬಲವಿಲ್ಲ ಎಂದು ನಿರುತ್ಸಾಹದಿಂದ ಹೇಳಿದನು. ಜಾಂಬವಂತ ಮೊದಲಾದ ನಾಯಕರು ಎದ್ದು, ಓ ರಾಜ, ನೀವು ಯುವರಾಜರು, ನಿಮಗೆ ಸಾಮರ್ಥ್ಯವಿರಲಿ ಇಲ್ಲದಿರಲಿ ನೀವು ಯೋಚಿಸಬೇಕಾದುದಲ್ಲ. ಏಕೆಂದರೆ ನೀವೇ ಸ್ವತಃ ಹೋಗುವುದು ಸರಿಯಲ್ಲ. ಅದು ರಾಜಧರ್ಮಕ್ಕೆ ವಿರುದ್ಧ. ಆ ಕೆಲಸವನ್ನು ಸೇವಕರು ಮಾಡುವರು. ಇಷ್ಟು ಕೋಟಿ ತಮ್ಮ ಸೇವಕರಿರುವಾಗ ನಿಮ್ಮನ್ನು ಕಳಿಸುವುದು ನಮಗೆ ನೀತಿಯಲ್ಲ. ಆದ್ದರಿಂದ ಇದಕ್ಕಾಗಿ ನೀವು ಯಾರನ್ನಾದರೂ ನೇಮಿಸಿ ಎಂದು ಪ್ರಾರ್ಥಿಸಿದರು.
ಅಂಗದನು ಯಾರನ್ನು ನೇಮಿಸುವುದೆಂದು ಯೋಚಿಸಿ ಅತ್ತಿತ್ತ ನೋಡಿ, ಅಯ್ಯ ವಾಯುಪುತ್ರ, ನೀನು ರಾಮನ ಭಂಟ, ಮಹಾಭಕ್ತ, ರಾಮನನ್ನು ಪ್ರಥಮವಾಗಿ ಪರಿಚಯ ಮಾಡಿಕೊಂಡವನು. ನಿನ್ನ ಶಕ್ತಿ, ಯುಕ್ತಿ, ಭಕ್ತಿಗಳಿಂದಲೇ ರಾಜನಾದ ಸುಗ್ರೀವನಿಗೆ ರಾಮನ ಮೈತ್ರಿ ಉಂಟಾಯಿತು. ಅಂತಹ ನೀನು ಈ ರಾಮಕಾರ್ಯದಲ್ಲಿ ಮೌನವಾಗಿರುವುದರ ಅಂತರಾರ್ಥವೇನೋ ನಮಗೆ ಅರ್ಥವಾಗುತ್ತಿಲ್ಲ ಎಂದು ಹಲವು ಬಗೆಯಾಗಿ ವಾಯುಪುತ್ರನನ್ನು ವರ್ಣಿಸಿದನು. ನೀನು ಸಾಧಿಸಲಾರದ ಕಾರ್ಯ ಯಾವುದೂ ಇಲ್ಲ. ಬುದ್ಧಿವಂತ, ಗುಣವಂತ, ಬಲವಂತ ಹನುಮಂತನು ನೀನು. ನಿನ್ನ ಶಕ್ತಿಯನ್ನು ಜ್ಞಾಪಿಸಿಕೋ ಎಂದು ಅವನನ್ನು ಕೊಂಡಾಡಿದನು. ಅಂಗದನ ಮಾತುಗಳು ಹನುಮಂತನಿಗೆ ಅವನ ಪೂರ್ವದ ಶಕ್ತಿಯನ್ನು ಜ್ಞಾಪಕಕ್ಕೆ ತಂದುಕೊಟ್ಟಂತಾಯಿತು. ದಿಗ್ಗನೇ ಎದ್ದು, ವಾನರ ಸೋದರರೇ, ನಾನು ಹಿಂತಿರುಗಿ ಬರುವುದನ್ನೇ ಎದುರು ನೋಡುತ್ತಾ ನೀವು ಇಲ್ಲೇ ಇರಿ. ನೀವು ಇಷ್ಟು ಕಾಲ ವನಗಳಲ್ಲಿ, ಪರ್ವತಗಳಲ್ಲಿ ತಿರುಗಿ ವಿಶ್ರಾಂತಿ ಇಲ್ಲದೆ ಬಳಲಿದ್ದೀರಿ. ಇಲ್ಲೇ ಕಂದಮೂಲಾದಿಗಳನ್ನು ತಿನ್ನುತ್ತಾ ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ಈಗಲೇ ಸಮುದ್ರವನ್ನು ದಾಟಿ ಲಂಕೆಯನ್ನು ಪ್ರವೇಶಿಸಿ ಸೀತೆಯನ್ನು ನೋಡಿ ಬರುತ್ತೇನೆ. ನನಗೆ ರಾಮ ಕಾರ್ಯಕ್ಕಿಂತ ಇಷ್ಟವಾದ ಕಾರ್ಯ ಮತ್ತೊಂದಿಲ್ಲ. ಅವನ ಅನುಗ್ರಹಕ್ಕೆ ಪಾತ್ರನಾಗುವುದಕ್ಕಿಂತ ಜನ್ಮಕ್ಕೆ ಬೇರೆ ಸಾರ್ಥಕತೆ ಏನಿದೆ ಎಂದು ಹೇಳಿ ಎಲ್ಲರಿಗೂ ನಮಸ್ಕರಿಸಿ ಅಂಗದನ ಅನುಮತಿ ಪಡೆದು ಜೈ ರಾಮ ಎಂದು ವಾನರರು ಜಯ ಘೋಷ ಮಾಡುತ್ತಿರಲು ಹನುಮಂತನು ಮನಸ್ಸಿನಲ್ಲಿ ರಾಮಚಂದ್ರನನ್ನು ಸ್ಮರಿಸಿ ಒಂದು ಸಾರಿ ಕುಪ್ಪಳಿಸಿ ಮೇಲಕ್ಕೆ ಹಾರಿದನು. ಸಮುದ್ರೋಲ್ಲಂಘನೆ. ಹನುಮಂತನು ಕುಪ್ಪಳಿಸಿ ಹಾರಿದ ವೇಗಕ್ಕೆ ಪರ್ವತಗಳ ಮೇಲಿದ್ದ ವೃಕ್ಷಗಳು ಅಲುಗಿ ಅವೂ ಅಂತರಿಕ್ಷಕ್ಕೆ ಹಾರಿದವು. ಅವನು ಹಾರಿದ ರಭಸಕ್ಕೆ ಅವನು ನಿಂತಿದ್ದ ಪರ್ವತವು ಭೂಮಿಯೊಳಕ್ಕೆ ಇಳಿಯಿತು. ಅತಿ ಎತ್ತರದಲ್ಲಿ ಹಾರಿ ಹೋಗುತ್ತಿದ್ದ ಹನುಮಂತನನ್ನು ನೋಡಿ ಸಮುದ್ರವು, ಈ ಹನುಮಂತನು ರಾಮದೂತ, ರಾಮ ಕಾರ್ಯಾರ್ಥವಾಗಿ ಹೊರಟಿದ್ದಾನೆ. ಆಹಾ, ಇವನೆಷ್ಟು ಅದೃಷ್ಟವಂತ! ರಾಮ ಕಾರ್ಯವನ್ನು ಜಯಗೊಳಿಸುವ ಭಕ್ತಿ ಶಕ್ತಿಗಳಿರುವ ಇವನು ರಾಮ ಸೇವಕರಲ್ಲಿ ಪ್ರಧಾನನೆನ್ನುವ ಸಾರ್ಥಕ ನಾಮ ಪಡೆಯುವನು ಎಂದು ಆನಂದಿಸಿದನು. ಸಮುದ್ರದಲ್ಲಿ ಮುಳುಗಿದ್ದ ಮೈನಾಕವೆನ್ನುವ ಪರ್ವತವು ವೇಗವಾಗಿ ಹೋಗುತ್ತಿದ್ದ ಹನುಮಂತನನ್ನು ನೋಡಿ ನೀರಿನಿಂದ ಮೇಲೆದ್ದು ಹನುಮಂತನ ರಾಮ ಕಾರ್ಯದಲ್ಲಿ ತಾನೂ ಕೂಡ ಸೇವಾಭಾಗ್ಯವನ್ನು ಅನುಭವಿಸಬೇಕೆಂದು ಭಾವಿಸಿ, ವಾಯುಪುತ್ರ, ಇಷ್ಟು ದೂರ ಒಂದೇ ವೇಗದಲ್ಲಿ ಹೋಗುವುದು ಬಹಳ ಶ್ರಮವಾಗಬಹುದು. ಆದ್ದರಿಂದ ನನ್ನ ತಲೆಯ ಮೇಲೆ ಸ್ವಲ್ಪ ವಿಶ್ರಮಿಸಿಕೋ. ನನಗೂ ರಾಮಕಾರ್ಯದಲ್ಲಿ ಒಂದು ಭಾಗ ಕೊಡು ಎಂದು ಪ್ರಾರ್ಥಿಸಿದನು. ಮೈನಾಕನ ಪ್ರಾರ್ಥನೆಯನ್ನು ಮನ್ನಿಸಿದ ಹನುಮಂತನು ಅದನ್ನು ಕೈಯಲ್ಲಿ ಮುಟ್ಟಿ ಅವನಿಗೆ ನಮಸ್ಕರಿಸಿ, ಓ ಮೈನಾಕವೇ, ರಾಮ ಕಾರ್ಯಾರ್ಥವಾಗಿ ನಾನು ಹೋಗುತ್ತಿದ್ದೇನೆ. ರಾಮ ಕಾರ್ಯವು ಪೂರ್ತಿಯಾಗುವವರೆಗೂ ಆಹಾರ ನಿದ್ರೆಗಳು ನನಗೆ ಅವಶ್ಯಕವಿಲ್ಲ. ವಿಶ್ರಾಂತಿ ಈಗ ಉಚಿತವಲ್ಲ. ಕಾಲಹರಣ ಮಾಡುವುದು ಸರಿಯಲ್ಲ ಎಂದು ಹೇಳಿ ರಾಮನನ್ನು ಸ್ಮರಿಸುತ್ತಾ ಅದೇ ವೇಗದಲ್ಲಿ ನೇರವಾಗಿ ಲಂಕೆಯತ್ತ ಧಾವಿಸಿದನು. ಮಾರ್ಗ ಮಧ್ಯದಲ್ಲಿ ಸುರಸ ಎನ್ನುವ ನಾಗಮಾತೆಯೂ ಸಿಂಹಿಕ ಎನ್ನುವ ರಾಕ್ಷಸಿಯೂ ಆತಂಕಗಳನ್ನೊಡ್ಡಿದರೂ ಲೆಕ್ಕಿಸದೆ ಅವರೊಂದಿಗೆ ಹೋರಾಡಿ ಜಯಿಸಿ ಆಚೆಯ ದಡವನ್ನು ಸೇರಿದನು. ಅಲ್ಲಿ ಸಮುದ್ರ ತೀರದಲ್ಲಿದ್ದ ಉದ್ಯಾನವನಗಳೂ ವಿನೋದ ಭವನಗಳೂ ಹನುಮಂತನನ್ನು ಮೈಮರಿಸಿದವು, ಪರಮಾನಂದಗೊಳಿಸಿದವು. ಆ ವನಗಳಲ್ಲಿದ್ದ ವಿವಿಧ ಜಾತಿಯ ಬಣ್ಣ ಬಣ್ಣದ ಪಕ್ಷಿಗಳ ಗುಂಪುಗಳು ಹನುಮಂತನನ್ನು ಭ್ರಮೆಗೊಳಿಸಿದವು. ಲೀಲಾಜಾಲವಾಗಿ ಹಾರಿ ಪಕ್ಕದಲ್ಲೇ ಇದ್ದ ಒಂದು ಸುಂದರವಾದ ಪರ್ವತದ ಮೇಲೆ ಕುಳಿತು, ಇದೆಲ್ಲ ಎಷ್ಟು ಮಾತ್ರಕ್ಕೂ ನನ್ನ ಸಾಮರ್ಥ್ಯವಲ್ಲ, ಇದು ರಾಮನ ಕೃಪಾ ಕಟಾಕ್ಷವೇ ಎಂದು ತನ್ನೊಳಗೇ ತಾನು ಆಲೋಚಿಸಿದನು. ಅಲ್ಲಿಂದ ಲಂಕಾನಗರವನ್ನು ವೀಕ್ಷಿಸಿದನು. ಲಂಕಾ ಪ್ರವೇಶ. ಚಿತ್ರ ವಿಚಿತ್ರವಾದ ಭವನಗಳು, ಎತ್ತರವಾದ ರಾಜಭವನಗಳು, ಉದ್ಯಾನವನಗಳು ಸ್ವರ್ಗವನ್ನೇ ಮರೆಯುವಂತೆ ಮಾಡಿದವು. ಒಂದು ಕ್ಷಣ ಇದು ವೈಕುಂಠವೋ ಲಂಕೆಯೋ ಎನ್ನುವ ಸಂದೇಹ ಉಂಟಾಯಿತು. ಎಲ್ಲಿ ನೋಡಿದರೂ ಬಲವಾದ ರಾಕ್ಷಸ ಸೈನ್ಯವು ಬೀದಿಗಳಲ್ಲಿ ಸಂಚರಿಸುತ್ತಿದ್ದುವು. ಅಲ್ಲಿ ಸಹಸ್ರಾರು ದೇವ, ನಾಗ, ಗಂಧರ್ವ, ಮನುಜ ಕನ್ಯೆಯರು ರಾವಣನ ಅಧೀನದಲ್ಲಿ ಪರಿತಪಿಸುತ್ತಿದ್ದರು. ಭಯದಿಂದ ಸೊರಗುತ್ತಾ ಕಾಲ ಕಳೆಯುತ್ತಿದ್ದರು. ಅಲ್ಲಿದ್ದ ರಾಕ್ಷಸ ಸಮೂಹವನ್ನು ನೋಡಿ ಹನುಮಂತನು ತನ್ನ ನಿಜರೂಪದಲ್ಲಿ ಪ್ರವೇಶಿಸುವುದು ಒಳ್ಳೆಯದಲ್ಲವೆಂದು ನಿಶ್ಚಯಿಸಿ ಸೂಕ್ಷ್ಮ ರೂಪವನ್ನು ಧರಿಸಿ ಲಂಕೆಯನ್ನು ಪ್ರವೇಶಿಸಿದನು. ಲಂಕಿಣಿ.
ಹೊರಗಿನವರು ಯಾರೂ ಲಂಕೆಯನ್ನು ಪ್ರವೇಶಿಸದಂತೆ ನೋಡಿಕೊಳ್ಳುತ್ತಾ ಲಂಕಾನಗರವನ್ನು ಕಾಪಾಡುತ್ತಿದ್ದ ಲಂಕಿಣಿಯು ವಿಚಿತ್ರ ರೂಪವನ್ನು ಧರಿಸಿದ್ದ ಹನುಮಂತನನ್ನು ನೋಡಿ, ಎಲವೋ, ಯಾರು ನೀನು? ಎಲ್ಲಿಂದ ಬಂದೆ? ಲಂಕೆಯಲ್ಲಿ ಈ ಆಕಾರದ ಮೃಗವನ್ನು ನಾನು ಇದುವರೆಗೂ ನೋಡಿಲ್ಲ. ಹೊರಗಿನಿಂದ ಬಂದವನೆಂದು ಹೇಳೋಣವೆಂದರೆ ಸುತ್ತಲೂ ಸಮುದ್ರವಿದೆ. ನಿನ್ನನ್ನು ನೋಡಿದರೆ ಸಾಮಾನ್ಯನಂತೆ ಕಾಣುವುದಿಲ್ಲ. ಸಮುದ್ರವನ್ನು ಹೇಗೆ ದಾಟಿದೆ? ನನ್ನನ್ನು ಧಿಕ್ಕರಿಸಿ ನೀನು ಹೋಗುವುದಾದರೂ ಹೇಗೆ? ನಿಲ್ಲು, ನಿಲ್ಲು ಎಂದು ಗರ್ಜಿಸಿದಳು. ಹನುಮಂತನು ಲಂಕಿಣಿಯ ಮಾತನ್ನು ಲೆಕ್ಕಿಸದೆ ಅವಳ ಮಾತು ಕೇಳಿಸದವನಂತೆ ಬಾಲವನ್ನೆತ್ತಿಕೊಂಡು ಹೋದನು. ಲಂಕಿಣಿ ಮತ್ತಷ್ಟು ಕೋಪದಿಂದ, ಗೆಲವೋ ಮೂರ್ಖ, ನಾನು ಹೇಳಿದ್ದು ಕೇಳಿಸಲಿಲ್ಲವೇನೋ ಎಂದು ಗರ್ಜಿಸಿದಳು. ಅದಕ್ಕೂ ಹನುಮಂತನು ಕಿವಿಗೊಡದೆ ತನ್ನೊಳಗೆ ತಾನು ನಗುತ್ತಾ ಮುಂದೆ ನಡೆದನು. ಲಂಕಿಣಿಯ ತಾಳ್ಮೆ ಹೋಗಿತು. ಎಲವೋ ವಾನರ, ನನ್ನ ಆಜ್ಞೆಯನ್ನು ಧಿಕ್ಕರಿಸಿ ಹೋಗುವವನು ನನಗೆ ಆಹಾರವಾಗುವನು. ಕ್ಷಣದಲ್ಲಿ ನಿನ್ನನ್ನು ನುಂಗಿಬಿಟ್ಟೇನು, ಜಾಗ್ರತೆ ಎನ್ನುತ್ತಾ ಸೂಕ್ಷ್ಮಾಕಾರ ಧರಿಸಿದ ಹನುಮಂತನನ್ನು ಹಿಡಿದುಕೊಳ್ಳಲು ಓಡಿದಳು. ಹನುಮಂತನು ತನ್ನ ಮುಷ್ಟಿಯಿಂದ ಅವಳನ್ನು ಒಂದು ಸಾರಿ ಗುದ್ದಿದನು. ಆ ಹೊಡೆತಕ್ಕೆ ಲಂಕಿಣಿ ರಕ್ತ ಕಾರತೊಡಗಿದಳು. ಎಚ್ಚರ ತಪ್ಪಿ ಕೆಳಗೆ ಬಿದ್ದಳು. ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚರಗೊಂಡು ಮತ್ತೆ ಹನುಮಂತನ ಮೇಲೆ ಬಿದ್ದು ಅವನನ್ನು ಹಿಡಿಯಲು ಹೋದಳು. ಹನುಮಂತನು ಮತ್ತೊಂದು ಗುದ್ದಿದನು. ಲಂಕಿಣಿ ಕದಲಲಾರದೆ ಹೋದಳು. ಆ ಏಟಿನಿಂದ ಅವಳಿಗೆ ಜ್ಞಾನೋದಯ ಉಂಟಾಯಿತು. ಕದಲಲಾರದ ಸ್ಥಿತಿಯಲ್ಲಿ ಕೈಜೋಡಿಸಿಕೊಂಡು, ಎಲವೋ ಆಶ್ಚರ್ಯರೂಪಿಯೇ, ಪೂರ್ವದಲ್ಲಿ ಬ್ರಹ್ಮದೇವನು ರಾವಣನಿಗೆ ವರಗಳನ್ನಿತ್ತು ಹೊರಡುವ ಸಮಯದಲ್ಲಿ ನನ್ನನ್ನು ನೋಡಿ ಹೀಗೆಂದನು, ಎಲವೋ ಲಂಕಿಣಿ, ಎಂದು ನೀನು ವಾನರನೊಬ್ಬನ ಗುದ್ದಿನಿಂದ ಸಂಕಟ ಪಡುವಿಯೋ, ನಿರ್ವೀರ್ಯಳಾಗುವಿಯೋ, ನಿನ್ನ ಶಕ್ತಿ ನಶಿಸುವುದೋ, ಆಗಲೇ ರಾವಣನಿಗೆ ಮರಣಕಾಲ ಸನ್ನಿಹಿತವಾಯಿತೆಂದು ತಿಳಿ. ಅಷ್ಟೇ ಅಲ್ಲ, ಆ ವಾನರನು ಭಗವತ್ ಕಾರ್ಯ ನಿಮಿತ್ತವಾಗಿ ದೈವಾಜ್ಞೆಯನ್ನು ಶಿರಸಾವಹಿಸಿ ಲಂಕೆಯಲ್ಲಿ ಪ್ರವೇಶಿಸುವನು. ಅವನ ಆಗಮನ ಲಂಕೆಯ ರಾಕ್ಷಸರನ್ನು ಕೊಲ್ಲುವುದಕ್ಕಾಗಿಯೇ ಎಂದು ತಿಳಿ. ಅಂದಿನಿಂದ ರಾಕ್ಷಸರ ವಿನಾಶಕಾಲ ಹತ್ತಿರವಾಯಿತೆಂದು ತಿಳಿ ಎಂದು ಹೇಳಿದನು. ಆದ್ದರಿಂದ ಎಲವೋ ವಾನರ, ನಾನು ಪುಣ್ಯಾತ್ಮಳಾದೆ. ನನ್ನ ದೃಷ್ಟಿ ಪವಿತ್ರವಾಯಿತು. ಭಗವಂತ ಕಳಿಸಿದ ದೂತನ ದರ್ಶನವಾಯಿತು. ಅಷ್ಟೇ ಅಲ್ಲ, ಆ ದೂತನ ಹಸ್ತದಿಂದ ನನ್ನ ಶರೀರ ಪಾವನವಾಯಿತು. ಆಹಾ, ಆ ಗುದ್ದು ಎಷ್ಟು ಹಿತವಾಗಿದೆ, ಎಷ್ಟು ಆಪ್ಯಾಯಮಾನವಾಗಿದೆ ಎಂದು ಹನುಮಂತನು ಗುದ್ದಿದ ಸ್ಥಳವನ್ನು ಪದೇ ಪದೇ ಸವರಿಕೊಳ್ಳುತ್ತಾ ಆನಂದಭರಿತಳಾದಳು. ಲಂಕೆಯಲ್ಲಿ ಹರಿಮಂದಿರ. ಹನುಮಂತನು ಲಂಕಿಣಿಯ ಮಾತುಗಳನ್ನು ಗಮನಿಸದೆ, ಹೊಗಳಿಕೆಗೆ ಹಿಗ್ಗದೆ, ಬೈಗುಳಕ್ಕೆ ಬಗ್ಗದೆ ರಾಮನಾಮವನ್ನು ಸ್ಮರಿಸುತ್ತಾ ಲಂಕೆಯನ್ನು ಪ್ರವೇಶಿಸಿದನು. ಲಂಕೆಯಲ್ಲಿ ಜಾನಕಿಯ ಸಮಾಚಾರವನ್ನು ತಿಳಿಸುವವರು ಯಾರು? ಸೀತೆಯನ್ನು ಗುರುತಿಸುವುದು ಹೇಗೆ ಎಂದು ತನ್ನೊಳಗೆ ಆಲೋಚಿಸುತ್ತಾ ಸೂಕ್ಷ್ಮ ರೂಪದಲ್ಲಿ ಮರಗಳ ಮೇಲಿದ್ದು ಬೀದಿಗಳಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದ ಭಯಂಕರ ರಾಕ್ಷಸರನ್ನು ನೋಡುತ್ತಾ ಅವರ ಕಣ್ಣಿಗೆ ಬೀಳದಂತಿದ್ದನು. ಇಷ್ಟರಲ್ಲಿ ಒಂದು ಹರಿಮಂದಿರ ಕಾಣಿಸಿತು. ಅದರ ಮುಂದೂ ಹಿಂದೂ ತುಳಸೀವನವಿತ್ತು. ಮುಖದ್ವಾರದಲ್ಲಿ ಹರಿನಾಮವು ಬರೆದಿತ್ತು. ಅದು ಸಾಕ್ಷಾತ್ ದೈವ ನಿಲಯವಾಗಿಯೇ ಕಂಗೊಳಿಸುತ್ತಿತ್ತು. ಏನಿದು ವಿಚಿತ್ರ? ಲಂಕೆಯಲ್ಲಿ ಹರಿನಾಮ ಬರೆದಿರುವುದೆಂದರೇನು? ಇದು ಯಾವುದೋ ಒಂದು ಪವಿತ್ರವಾದ ಮಂದಿರವೇ ಇರಬೇಕು ಎಂದುಕೊಂಡು ಯಾರಿಗೂ ತಿಳಿಯದ ರೀತಿಯಲ್ಲಿ ಸೂಕ್ಷ್ಮ ರೂಪವನ್ನು ಧರಿಸಿ ಆ ಭವನದ ಮೇಲೆ ಕುಳಿತು ಒಳಗೆ ಇಣುಕಿ ನೋಡಿದನು. ಅಲ್ಲಿ ಹಾಸಿಗೆಯಲ್ಲಿ ಅತ್ತಿಂದಿತ್ತ ಹೊರಳುತ್ತಾ ಮಲಗಿದ್ದ ಒಬ್ಬ ವ್ಯಕ್ತಿ ಹರಿನಾಮ ಸ್ಮರಣೆ ಮಾಡುತ್ತಾ ಎದ್ದನು. ಹರಿನಾಮ ಕಿವಿಗೆ ಬೀಳುತ್ತಲೇ ಹನುಮಂತನಿಗೆ ಪರಮಾನಂದವಾಯಿತು. ಲಂಕೆಯಲ್ಲಿ ಕೂಡ ಹರಿನಾಮ ಮಾಡುವವರಿದ್ದಾರೆನ್ನುವ ಸಂತೋಷದಿಂದ ಹನುಮಂತನು ಸ್ವಲ್ಪ ನಿರ್ಭಯವಾಗಿಯೇ ಅಲ್ಲಿ ಓಡಾಡಿದನು. ಇವನು ಯಾರೋ ಸತ್ಪುರುಷನಂತೆ ಕಾಣುತ್ತಾನೆ. ಇವನನ್ನು ಆಶ್ರಯಿಸಿದರೆ ಸೀತೆಯ ಸುಳಿವು ಸಿಕ್ಕಬಹುದು. ಅಲ್ಲದೆ ನಾನೂ ಹರಿದಾಸ.
ಇವನೂ ಹರಿದಾಸನಾದ್ದರಿಂದ ನಮ್ಮಿಬ್ಬರಿಗೂ ಸುಲಭವಾಗಿ ಸ್ನೇಹ ಉಂಟಾಗಬಹುದು ಎನ್ನುವ ಪೂರ್ಣ ವಿಶ್ವಾಸದಿಂದ ತನ್ನ ಆಕಾರವನ್ನು ಮರೆಮಾಚಿಕೊಂಡು ಒಬ್ಬ ಬ್ರಾಹ್ಮಣನ ವೇಷದಿಂದ ವಿಭೀಷಣನ ಮನೆಯನ್ನು ಪ್ರವೇಶಿಸಿದನು. ಆ ಬ್ರಾಹ್ಮಣನನ್ನು ನೋಡಿ ವಿಭೀಷಣನು ಈ ಅಪರಿಚಿತ ಬ್ರಾಹ್ಮಣನು ಯಾರಿರಬಹುದು ಎಂದು ಯೋಚಿಸಿ, ಯಾರಾದರೇನು, ಬ್ರಾಹ್ಮಣನಲ್ಲವೇ ಎಂದು ಅವನಿಗೆ ನಮಸ್ಕರಿಸಿದನು. ಸ್ವಾಮಿ, ನೀವು ಯಾರು? ಎಲ್ಲಿಂದ ಬಂದಿರಿ? ಬೀದಿಗಳಲ್ಲಿದ್ದ ರಾಕ್ಷಸರನ್ನು ಹೇಗೆ ತಪ್ಪಿಸಿಕೊಂಡು ಇಲ್ಲಿಯ ತನಕ ಬಂದಿರಿ? ಎಂದು ಹಲವು ಬಗೆಯಾಗಿ ರಾಕ್ಷಸರ ಕೃತ್ಯಗಳನ್ನು ಅವನಿಗೆ ವರ್ಣಿಸುತ್ತಾ ಅವರ ಕಣ್ಣು ತಪ್ಪಿಸಿಕೊಂಡು ಬಂದ ಹನುಮಂತನ ಧೈರ್ಯ ಸಾಹಸಗಳನ್ನು ವರ್ಣಿಸಿದನು. ಹನುಮಂತನು ತಾನೊಬ್ಬ ಹರಿದಾಸನೆಂದೂ ತನ್ನ ಹೆಸರು ಹನುಮಂತನೆಂದೂ ರಾಮಚಂದ್ರನ ಗುಣಗಳ ವರ್ಣನೆ ಮಾಡಿದನು. ಆ ಮಾತುಗಳನ್ನು ಕೇಳುತ್ತಿದ್ದಷ್ಟು ಕಾಲ ವಿಭೀಷಣನ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಧಾರಾಕಾರವಾಗಿ ಸುರಿಯುತ್ತಿದ್ದವು. ಇಂದು ಎಂಥ ಸುದಿನ! ನಾನೆಷ್ಟು ಭಾಗ್ಯವಂತ! ಬೆಳಗಾಗುತ್ತಲೇ ಇಂಥ ಶುಭವಾರ್ತೆ ಕೇಳಿದೆನಲ್ಲ ಎಂದು ಹಿಗ್ಗಿದನು. ವಿಭೀಷಣನ ಭಕ್ತಿ. ಹನುಮಂತನು ಇದೆಲ್ಲವೂ ರಾಮಾನುಗ್ರಹವೇ ಎಂದುಕೊಂಡು ಈ ಭಯಂಕರವಾದ ಲಂಕೆಯಲ್ಲಿ ಇಂಥ ನಿರ್ಭಯನಾದ ಹರಿದಾಸನೊಬ್ಬ ಕೂಡ ಇದ್ದಾನಲ್ಲ ಎಂದು ಆಶ್ಚರ್ಯಪಟ್ಟು, ಸ್ವಾಮಿ, ನೀವು ಈ ಲಂಕೆಯಲ್ಲಿ ಬದುಕುತ್ತಿರುವುದಾದರೂ ಹೇಗೆ ಎಂದು ಪ್ರಶ್ನಿಸಿದನು. ಅದಕ್ಕೆ ವಿಭೀಷಣನು, ಎಲ್ಲ ದೈವಕೃಪೆ. ಎಷ್ಟು ಕಾಲ ಜೀವಿಸಬೇಕೆಂದು ದೈವ ಸಂಕಲ್ಪಿಸಿದೆಯೋ ಅಷ್ಟು ಕಾಲ ಜೀವಿಸಬೇಕು, ಅದು ತಪ್ಪಿದ್ದಲ್ಲ. ಪ್ರಕೃತಿಗೆ ಪ್ರಭುವಾದ ದೇವರ ನಾಮವನ್ನು ಯಾರೂ ಧಿಕ್ಕರಿಸಲಾರರು, ಬದಲಾಯಿಸಲಾರರು. ಹಲ್ಲುಗಳ ಮಧ್ಯೆ ನಾಲಿಗೆ ಜೀವಿಸುತ್ತಿಲ್ಲವೇ? ಇದು ಯಾರ ಸಂಕಲ್ಪ? ಆದ್ದರಿಂದ ನಾನು ಬದುಕಿರುವುದು ಹೇಗೆಂದು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ನೀವು ಯಾವ ಕಾರಣದಿಂದ ಇತ್ತ ಕಡೆ ಬಂದಿರೋ ಹೇಳಬೇಕು ಎಂದು ವಿಭೀಷಣನು ಕೈಜೋಡಿಸಿ ಪ್ರಾರ್ಥಿಸಿದನು. ನಿಮ್ಮಂಥ ಸಜ್ಜನರ ಸಮಾಗಮದಿಂದ ಏನೋ ಒಂದು ಘನ ಕಾರ್ಯ ಸಾಧಿತವಾಗುವುದು ಎಂದು ಹಲವು ಬಗೆಯಾಗಿ ಒಳ್ಳೆಯ ಮಾತುಗಳನ್ನಾಡುತ್ತಿದ್ದ ವಿಭೀಷಣನನ್ನು ನೋಡಿ ಹನುಮಂತನು ತನ್ನೊಳಗೇ ಹಿಗ್ಗುತ್ತಾ ಕ್ಷಣ ಕ್ಷಣಕ್ಕೂ ರಾಮ ರಾಮ ಎಂದು ಉಚ್ಚರಿಸುತ್ತಿರುವ ಇಂಥ ಮಿತ್ರನೊಂದಿಗೆ ನಾನು ಗುಟ್ಟು ಮಾಡುವುದು ಒಳ್ಳೆಯದಲ್ಲ ಎಂದುಕೊಂಡು ಮನಸ್ಸು ಬಿಚ್ಚಿ ಮಾತನಾಡುವುದು ಒಳ್ಳೆಯದೆಂದು ಯೋಚಿಸಿ, ಸ್ವಾಮಿ, ನಿಮ್ಮ ಹೆಸರೇನು? ಈ ಲಂಕೆಯಲ್ಲಿ ನೀವೇನು ಮಾಡುತ್ತಿದ್ದೀರಿ ಎಂದು ವಿನಯದಿಂದ ಪ್ರಶ್ನೆ ಮಾಡಿದನು. ವಿಭೀಷಣನು, ಅಯ್ಯ, ನಾನೊಬ್ಬ ದೌರ್ಭಾಗ್ಯ. ನಾನು ರಾವಣನ ಸಹೋದರ. ನನ್ನ ಹೆಸರು ವಿಭೀಷಣ. ಸ್ವೇಚ್ಛೆಯಾಗಿ ಹರಿನಾಮ ಹೇಳಲಾರದ ದುಸ್ಥಿತಿಯಲ್ಲಿದ್ದೇನೆ ಎಂದನು. ಹನುಮಂತನು ತನ್ನ ಉದ್ದೇಶ ಸಾಧನೆಯಾಯಿತೆಂದು ತಿಳಿದು ಸಂತೋಷದಿಂದ ಕೇಕೆ ಹಾಕಿ, ನಾನು ರಾಮದೂತ, ಸೀತಾನ್ವೇಷಣೆ ನಿಮಿತ್ತವಾಗಿ ಲಂಕೆಯನ್ನು ಪ್ರವೇಶಿಸಿದೆ ಎಂದು ಹೇಳಿದಾಕ್ಷಣ ವಿಭೀಷಣನು ಹನುಮಂತನಿಗೆ ನಮಸ್ಕಾರ ಮಾಡಿ, ಅಯ್ಯ, ನನ್ನ ರಾಮನೆಲ್ಲಿ? ಅವನನ್ನು ದರ್ಶನ ಮಾಡಲು ಸಾಧ್ಯವೇ? ನನ್ನ ಪ್ರಭುವಿನ ಕಾರ್ಯಕ್ಕಾಗಿ ಬಂದೆಯಾ? ಅಯ್ಯೋ, ನೀನೆಷ್ಟು ಧನ್ಯಶಾಲಿ, ಪುಣ್ಯವಂತ. ಅವನನ್ನು ನೋಡಲು ನನ್ನಲ್ಲಿ ಅಂಥ ಉತ್ತಮ ಗುಣಗಳಿಲ್ಲವಾಯಿತಲ್ಲ. ನನ್ನ ವಂಶ ರಾಕ್ಷಸ ವಂಶ. ನಾನು ಯಾವ ಸಾಧನೆಯನ್ನಾಗಲಿ ತಪಸ್ಸನ್ನಾಗಲಿ ಮಾಡುವ ಸ್ವಾತಂತ್ರ್ಯ ಇದ್ದವನಲ್ಲ. ಯಾವ ಅರ್ಹತೆಯೂ ಇಲ್ಲದ ನನ್ನನ್ನು ರಾಮನು ನೋಡುವನೇ? ಅವನ ಅನುಗ್ರಹವನ್ನು ನಾನು ಪಡೆಯುವೆನೇ ಎಂದು ರಾಮದರ್ಶನಾರ್ಥವಾಗಿ ಹಂಬಲಿಸುತ್ತಿದ್ದ ವಿಭೀಷಣನ ಪರಿತಾಪವನ್ನು ನೋಡಿ ಹನುಮಂತನ ಹೃದಯ ಕರಗಿತು. ಶ್ರೀರಾಮನ ಕರುಣಾ ಹೃದಯ. ಅವನು ವಿಭೀಷಣನನ್ನು ಸಮಾಧಾನಪಡಿಸುತ್ತಾ, ವಿಭೀಷಣ, ರಾಮಚಂದ್ರನು ನಿನ್ನ ಹೃದಯವನ್ನು ಮಾತ್ರವೇ ನೋಡುವನಲ್ಲದೆ ನಿನ್ನ ವಂಶ, ಕುಲ, ಮತ, ಸಾಧನಾದಿಗಳನ್ನು ನೋಡುವುದಿಲ್ಲ. ರಾಮನು ಭಾವಪ್ರಿಯನು. ನಿನ್ನ ಭಾವಶುದ್ಧಿಯನ್ನು ಮೆಚ್ಚಿ ಅವನು ಖಂಡಿತವಾಗಿ ಅನುಗ್ರಹಿಸುವನು, ದರ್ಶನವೀಯುವನು. ಯೋಚಿಸಬೇಡ. ಈ ವಿಷಯದಲ್ಲಿ ನಾನೇ ನಿದರ್ಶನ, ಬೇರೆ ನಿದರ್ಶನಗಳೇಕೆ? ನಾನು ಕೋತಿ ಜಾತಿಗೆ ಸೇರಿದವನು. ಚಂಚಲತ್ವಕ್ಕೆ ತೌರು ಮನೆ ನಮ್ಮ ಜಾತಿ. ವೇದಶಾಸ್ತ್ರಗಳು ನನಗೇನೂ ತಿಳಿಯದು.
ತಪಸ್ಸೆಂದರೇನೋ ನನಗೆ ತಿಳಿಯದು, ಜಪಧ್ಯಾನಗಳನ್ನು ನಾನು ಮಾಡಿದವನಲ್ಲ. ಹೀಗಿರುವಾಗ ಅವನು ನನ್ನನ್ನು ಅನುಗ್ರಹಿಸುವುದು ಹೇಗೆ? ಆದರೆ ಅವನು ನನ್ನ ಭಾವನೆಯನ್ನು, ಪ್ರೇಮವನ್ನು ನೋಡಿ ಅನುಗ್ರಹಿಸಿದ್ದಾನೆ. ಆದ್ದರಿಂದ ನೀನು ಧೈರ್ಯವಾಗಿರು ಎಂದು ಹಲವು ಬಗೆಯಾಗಿ ವಿಭೀಷಣನನ್ನು ಸಮಾಧಾನಪಡಿಸಿದನು. ನಂತರ ವಿಭೀಷಣನು ಸೀತೆಗೆ ಸಂಬಂಧಿಸಿದ ವಿವರಗಳನ್ನೆಲ್ಲ ಹನುಮಂತನಿಗೆ ತಿಳಿಸಿದನು. ಹನುಮಂತನು ವಿಭೀಷಣನ ಅಪ್ಪಣೆಯನ್ನು ಕೋರಿ ಸೀತೆಯನ್ನು ನೋಡುವವರೆಗೆ ತನಗೆ ಆಹಾರ ಪಾನೀಯಗಳು ಬೇಡವೆಂದು ಹೇಳಿ ಅಲ್ಲಿಂದ ಹೊರಡಲನುವಾದನು. ಆಗ ವಿಭೀಷಣನು ಅವನನ್ನು ತಡೆದು ಆತುರ ಸಲ್ಲದೆಂದು ಹೇಳಿ ಲಂಕೆಯ ವಿಷಯವನ್ನು ಪೂರ್ತಿಯಾಗಿ ತಿಳಿದುಕೊಂಡು ಮುಂದುವರಿಯುವುದು ಒಳ್ಳೆಯದೆಂದು ಹೇಳಿದನು. ಲಂಕೆಯ ಮರ್ಮವನ್ನೆಲ್ಲ ವಿವರವಾಗಿ ಅವನಿಗೆ ತಿಳಿಸಿ ಹೊರಡಲು ಅನುಮತಿಯಿತ್ತನು. ಹನುಮಂತನು ಸೀತೆಯು ಲಂಕೆಯಲ್ಲಿರುವಳೆನ್ನುವ ವಿಷಯವನ್ನು ತಿಳಿದುಕೊಂಡನು. ಆದರೆ ಎಲ್ಲಿರುವಳೆನ್ನುವುದನ್ನು ಕೇಳಲು ಮರೆತು ಹಲವಾರು ಗೃಹಗಳನ್ನು ಶೋಧಿಸಿದನು. ಅಂತಃಪುರವನ್ನು ಶೋಧಿಸುವಾಗ ಅನೇಕ ವಿಧದ ಭೋಗ ಭಾಗ್ಯಗಳಿಂದ ಉನ್ಮತ್ತರಾಗಿದ್ದವರನ್ನು ನೋಡಿದನು. ಸೀತೆಯು ಇಂತಹ ಭೋಗ ಭಾಗ್ಯಗಳನ್ನು ಅನುಭವಿಸುವವಳಲ್ಲವೆನ್ನುವುದನ್ನು ಮನಗಂಡು ರಾಮನು ತಿಳಿಸಿದ್ದ ಸೀತೆಯ ಎಲ್ಲ ಗುಣಲಕ್ಷಣಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಒಬ್ಬೊಬ್ಬ ಸ್ತ್ರೀಯನ್ನೂ ನೋಡುತ್ತಾ ಹೋದನು. ಎಲ್ಲಿಯೂ ಸೀತೆಯ ಸುಳಿವು ಸಿಕ್ಕಲಿಲ್ಲ. ನಿರಾಶೆಯಿಂದ ಬಂದು ತಿರುಗಿ ಪರ್ವತದ ಮೇಲೆ ಕುಳಿತು ನಾನಾ ಬಗೆಯಾಗಿ ಯೋಚಿಸಿದನು. ಸೀತೆಯನ್ನು ನಾನು ಕಾಣದೆ ರಾಮನನ್ನು ನೋಡುವುದು ಹೇಗೆ ಎಂದು ಪರಿತಪಿಸಿದನು. ಅವಳನ್ನು ನೋಡದೆ ಹಿಂದಿರುಗುವುದಕ್ಕಿಂತ ಈ ಸಮುದ್ರದಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವುದೇ ಒಳ್ಳೆಯದು, ನನ್ನ ಜೀವಿತ ವ್ಯರ್ಥವಾಯಿತು ಎಂದು ತನ್ನ ಮೇಲೆ ತಾನು ಜಿಗುಪ್ಸೆಗೊಂಡು ದುಃಖಿಸಿದನು. ಆ ವೇಳೆಗೆ ದೂರದಲ್ಲೊಂದು ಸುಂದರವಾದ ಉದ್ಯಾನವನ ಕಾಣಿಸಿತು. ಅಲ್ಲಿಗೆ ಹೋಗೋಣವೆಂದು ಕೆಳಗಿಳಿದನು. ಆದರೆ ಆ ಎತ್ತರವಾದ ಕಟ್ಟಡಗಳ ಸಮೂಹದಲ್ಲಿ ಅದು ಎಲ್ಲಿರುವುದೆನ್ನುವುದೇ ಗೊತ್ತಾಗಲಿಲ್ಲ. ನಿರುಪಾಯನಾಗಿ ಮತ್ತೆ ವಿಭೀಷಣನ ಭವನಕ್ಕೆ ಹೊರಟನು. ಅಲ್ಲಿ ವಿಭೀಷಣನು ರಾಮನಾಮ ಜಪಿಸುತ್ತಾ ಕಾಲ ಕಳೆಯುತ್ತಿದ್ದನು. ಹನುಮಂತನು ಬಂದುದನ್ನು ನೋಡಿ ವಿಭೀಷಣನು ಪರಮಾನಂದದಿಂದ ಹತ್ತಿರ ಬಂದು, ಹನುಮಂತ, ಸೀತೆಯನ್ನು ನೋಡಿದೆಯಾ ಎಂದು ಕೇಳಿದನು. ಹನುಮಂತನು ತನ್ನ ನಿರಾಶೆಯನ್ನು, ಆತಂಕವನ್ನು ತೋಡಿಕೊಂಡನು. ಆಗ ವಿಭೀಷಣನು, ಹನುಮಂತ, ಅಶೋಕವನವೆನ್ನುವ ಒಂದು ಸುಂದರ ಉದ್ಯಾನವನವಿದೆ. ಅಲ್ಲಿ ಅನೇಕ ಮಂದಿ ಬಲಿಷ್ಠ ರಾಕ್ಷಸರ ಮಧ್ಯೆ ಸೀತೆಯು ರಾಮ ಚಿಂತನೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದಾಳೆ. ನನ್ನ ಪುತ್ನಿಯರಿಬ್ಬರೂ ಆ ದೇವಿಯ ಸೇವೆ ಮಾಡುತ್ತಾ ಇದ್ದಾರೆ ಎಂದು ಹೇಳಿ ಅಲ್ಲಿಗೆ ಹೋಗುವ ಮಾರ್ಗವನ್ನು ತಿಳಿಸಿದನು. ಅಶೋಕವನ. ಹನುಮಂತನು ಒಂದು ಕ್ಷಣವೂ ತಡಮಾಡದೆ ಕೂಡಲೇ ಅಶೋಕವನಕ್ಕೆ ಹೊರಟನು. ಮಾರ್ಗ ಮಧ್ಯದಲ್ಲಿ ಅವನ ರೂಪ ನೋಡಿದವರೆಲ್ಲರೂ ವಿಚಿತ್ರವಾಗಿ ಕೇಕೆ ಹಾಕುತ್ತಿದ್ದರು. ಅದನ್ನು ನೋಡಿ ಹನುಮಂತನು ತನ್ನ ಕಾರ್ಯಕ್ಕೆ ಭಂಗ ಬಂದೀತೆಂದು ತಿಳಿದು ಅತಿ ಸೂಕ್ಷ್ಮ ರೂಪವನ್ನು ಧರಿಸಿ ಮರದ ಕೊಂಬೆಗಳ ಮೇಲೆ ಎಲೆಗಳ ಹಿಂದೆ ಮರೆಯಾಗಿ ಹೋಗುತ್ತಾ ಅಶೋಕವನ ಸೇರಿದನು. ಅಲ್ಲಿ ಒಂದು ಮರದ ಕೆಳಗೆ ನಿದ್ರಾಹಾರಗಳಿಲ್ಲದೆ ಕೊರಗಿ ಕೃಶವಾಗಿದ್ದ ಒಬ್ಬ ಸ್ತ್ರೀಯನ್ನು ನೋಡಿದನು. ಅವಳ ಸುತ್ತಲೂ ಬಲಿಷ್ಠರಾದ ರಾಕ್ಷಸ ಸ್ತ್ರೀಯರು ಅವಳನ್ನು ಬೆದರಿಸುತ್ತಾ ಅವಳು ಸಮ್ಮತಿಸುವಂತೆ ಮಾಡಲು ಏನೇನೋ ಮಾತುಗಳನ್ನು ಹೇಳುತ್ತಿದ್ದರು. ಅದೇ ಸಮಯಕ್ಕೆ ದೊಡ್ಡ ಭೇರಿಯ ಶಬ್ದದೊಂದಿಗೆ ಅಲ್ಲಿ ಒಂದು ಮೆರವಣಿಗೆ ಬಂದಿತು. ಅದರ ಹಿಂದೆ ಸರ್ವಾಲಂಕಾರ ಭೂಷಿತನಾದ ರಾಜನೊಬ್ಬನು ಬಂದನು. ಬಗೆ ಬಗೆಯ ಸುಗಂಧ ದ್ರವ್ಯಗಳೊಂದಿಗೆ, ವಸ್ತ್ರ ಆಭರಣಗಳೊಂದಿಗೆ ನೂರಾರು ದಾಸಿಯರು ಮೆರವಣಿಗೆಯಲ್ಲಿ ಬಂದರು. ಇದನ್ನೆಲ್ಲ ಮರದ ಮೇಲಿದ್ದ ಹನುಮಂತನು ನೋಡಿದನು. ಸೀತಾವಿಲಾಪ. ಬಂದವನು ರಾವಣನೆಂದು ತಿಳಿಯಿತು. ತನ್ನನ್ನು ಪ್ರೇಮಿಸೆಂದು ರಾವಣನು ಹಲವು ಬಗೆಯಾಗಿ ಆ ಕೃಶವಾದ ಸ್ತ್ರೀಯನ್ನು ಒತ್ತಾಯಿಸುವುದನ್ನು, ಬೆದರಿಕೆ ಹಾಕುವುದನ್ನು ಹನುಮಂತನು ನೋಡಿದನು. ಆ ಸ್ತ್ರೀ ತಲೆ ಎತ್ತಿ ಕೂಡ ನೋಡದೆ, ಮೂರ್ಖ, ಚಂಡಾಲ, ರಾಮಚಂದ್ರನೊಬ್ಬನಿಗಲ್ಲದೆ ನನ್ನ ಮೇಲೆ ಯಾರಿಗೂ ಅಧಿಕಾರವಿಲ್ಲ. ನನ್ನ ದೇಹ ಶ್ರೀರಾಮನ ಚಿಂತೆಯಲ್ಲೇ ಭಸ್ಮವಾಗುವುದೇ ವಿನಾ ದಾರಿ ತಪ್ಪಿ ಹೋಗದೆನ್ನುವುದನ್ನು ತಿಳಿ ಎಂದು ಕಠಿಣ ನುಡಿಗಳನ್ನಾಡುತ್ತಿದ್ದಳು. ಇವಳೇ ಸೀತೆ ಎಂದು ಹನುಮಂತನು ದೃಢ ಮಾಡಿಕೊಂಡನು.
ಮನಸ್ಸಿಗೆ ಸಮಾಧಾನವಾಯಿತು. ಸ್ವಲ್ಪ ಹೊತ್ತಾದ ಮೇಲೆ ರಾವಣನು ನಿರಾಶೆಯಿಂದ ಉದ್ರೇಕದಿಂದ ಅವಳಿಗೆ ಬೆದರಿಕೆ ಹಾಕಿ 1 ತಿಂಗಳು ವಾಯಿದೆ ಕೊಟ್ಟು ಹೊರಟನು. ಅವನೊಂದಿಗೆ ಅವನ ಪರಿವಾರವೂ ಹೊರಟಿತು. ಅವರೆಲ್ಲರೂ ಹೊರಟ ಮೇಲೆ ಸೀತೆ ತಲೆಯನ್ನು ಮೇಲೆತ್ತಿ, ರಾಮ ರಾಮ, ಇನ್ನೂ ನಿನಗೆ ದಯೆ ಬರಲಿಲ್ಲವೇ? ನನ್ನನ್ನೇಕೆ ಹೀಗೆ ಸಿಕ್ಕಿದವರ ಪಾಲು ಮಾಡುತ್ತಿದ್ದೀಯೇ ಎಂದು ಅಳಲಾರಂಭಿಸಿದಳು. ಸ್ವಪ್ನ ಕಥೆ. ಸೀತೆಯೊಂದಿಗೆ ಅಶೋಕವನದಲ್ಲಿ ತ್ರಿಜಟೆ ಎನ್ನುವ ರಾಕ್ಷಸ ಸ್ತ್ರೀಯೊಬ್ಬಳು ಕಾವಲುಗಾರಳಾಗಿದ್ದಳು. ಅವಳಿಗೆ ರಾಮಚರಣಾರವಿಂದಗಳಲ್ಲಿ ಅಮಿತ ಪ್ರೀತಿ ಭಕ್ತಿ. ಅವಳಿಗೆ ವಿಷಯ ಜ್ಞಾನದೊಂದಿಗೆ ದೈವಜ್ಞಾನವೂ ಇತ್ತು. ಅವಳು ರಾಕ್ಷಸ ಸ್ತ್ರೀಯರನ್ನುದ್ದೇಶಿಸಿ, ಸಖಿಯರೇ, ರಾತ್ರಿ ನನಗೊಂದು ಸ್ವಪ್ನವಾಯಿತು. ಮೊದಲು ಜಾನಕಿಯನ್ನು ಸೇವಿಸಿ ಅವಳ ಕಟಾಕ್ಷವನ್ನು ಪಡೆಯೋಣ. ಆಮೇಲೆ ಸ್ವಪ್ನದ ವಿವರಗಳನ್ನು ಸಾವಧಾನವಾಗಿ ಕೇಳುವಿರಂತೆ ಎಂದಳು. ನಂತರ ಸ್ವಪ್ನದ ವಿವರಗಳನ್ನು ಹೀಗೆ ಹೇಳಿದಳು. ಕನಸಿನಲ್ಲಿ ಒಬ್ಬ ವಾನರನು ಲಂಕೆಗೆ ಬಂದು ರಾಕ್ಷಸರನ್ನು ಸಂಹರಿಸಿ ಲಂಕೆಯನ್ನು ದಹಿಸಿದುದನ್ನು ನಾನು ಕಂಡೆ. ರಾಮನು ತಾನು ಬಂದು ಸೀತೆಯನ್ನು ಕರೆದೊಯ್ಯುವುದಾಗಿ ಆ ವಾನರನೊಂದಿಗೆ ಅವಳಿಗೆ ವರ್ತಮಾನ ಕಳಿಸಿದ್ದನು. ರಾವಣನು ದಿಗಂಬರನಾಗಿ ಕತ್ತೆಯ ಮೇಲೆ ಕುಳಿತು ದಕ್ಷಿಣ ದಿಕ್ಕಿಗೆ ಹೋಗುತ್ತಿದ್ದನು. ಅವನ ತಲೆಯನ್ನು ಬೋಳಿಸಲಾಗಿತ್ತು, ಕೈಗಳನ್ನು ತುಂಡರಿಸಲಾಗಿತ್ತು. ವಿಭೀಷಣನಿಗೆ ಲಂಕಾರಾಜ್ಯದ ಪಟ್ಟಾಭಿಷೇಕ ಮಾಡಿದ್ದನ್ನು ಕಂಡೆ. ರಾಮನಾಮವನ್ನು ನಗರದಲ್ಲೆಲ್ಲ ಹೇಳುತ್ತಿದ್ದರು. ರಾಕ್ಷಸರೇ, ಇದು ನಿಜ, ನಂಬಿ. ನನಗೆಂದೂ ಸ್ವಪ್ನ ಬೀಳುವುದಿಲ್ಲ, ಬಿದ್ದರೆ ಅದು ನಿಜವಾಗದೇ ಇರುವುದಿಲ್ಲ. ಇನ್ನು ಹೆಚ್ಚು ದಿನಗಳಿಲ್ಲ, 4-5 ದಿನಗಳಲ್ಲೇ ಇಷ್ಟೆಲ್ಲ ಸಂಭವಿಸುವುದು ಎಂದು ತನ್ನ ಸ್ವಪ್ನ ವೃತ್ತಾಂತವನ್ನು ಹೇಳಿದಳು. ರಾಕ್ಷಸ ಸ್ತ್ರೀಯರು ಈ ವಿಷಯವನ್ನು ಕೇಳಿ ಸೀತಾದೇವಿಗೆ ನಮಸ್ಕರಿಸಿದರು. ಅನಂತರ ಕಾವಲಿಗಾಗಿ 4 ದಿಕ್ಕಿಗೂ ಹೊರಟರು. ಜಾನಕಿ ತ್ರಿಜಟೆಯನ್ನು ನೋಡಿ, ತ್ರಿಜಟ, ರಾಮನೇ ನಿನ್ನನ್ನು ಕಳಿಸಿದ್ದಾನೆ. ನಿಜವಾಗಿ ನಿನ್ನಂಥ ಸ್ತ್ರೀ ಈ ಲಂಕೆಯಲ್ಲಿರುವುದರಿಂದಲೇ ನನ್ನಂಥ ಸ್ತ್ರೀಯರು ಇಲ್ಲಿ ಮಾನ ಸಂರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗಿದೆ. ಇಲ್ಲದಿದ್ದರೆ ನನ್ನಂಥವರ ಗತಿ ಏನಾಗುತ್ತಿತ್ತೋ? ಕೇಳಿದೆ ಎಲ್ಲವೇ ರಾವಣನಾಡಿದ ಮಾತುಗಳನ್ನು. 1 ತಿಂಗಳು ಅವಧಿ ಕೊಟ್ಟಿದ್ದಾನೆ. ಅಷ್ಟರಲ್ಲಿ ನನ್ನ ರಾಮನು ಬರದಿದ್ದರೆ ನನ್ನ ದೇಹ ತುಂಡು ತುಂಡಾಗಿ ಕಾಗೆ ಹದ್ದುಗಳ ಪಾಲಾಗುವುದು. ನಾನು ರಾಮನ ಪತ್ನಿಯಾಗಿ ಅಂತ್ಯದಲ್ಲಿ ನನ್ನ ದೇಹ ಇಂಥ ದುಸ್ಥಿತಿಗೆ ಗುರಿಯಾಗುವುದನ್ನು ನಾನು ಸಹಿಸಲಾರೆ. ಅದಕ್ಕೆ ಮೊದಲೇ ಏನಾದರೊಂದು ಉಪಾಯ ತಿಳಿಸು, ನಾನು ದೇಹತ್ಯಾಗ ಮಾಡುತ್ತೇನೆ ಎಂದು ದುಃಖದಿಂದ ಹೇಳಿದ್ದನ್ನು ಹನುಮಂತನು ಕೇಳಲಾರದೆ ಹೋದನು. ಮುದ್ರೆಯುಂಗುರ. ಸೀತೆಯ ಮಾತುಗಳನ್ನು ಕೇಳಿ ತ್ರಿಜಟೆ ನಮಸ್ಕರಿಸಿ, ತಾಯಿ, ಚಿಂತಿಸಬೇಡಿ. ರಾಮನು ಸಾಮಾನ್ಯನಲ್ಲ. ಅವನ ಪ್ರತಾಪ ಪರಾಕ್ರಮಗಳು ಈ ಲೋಕದಲ್ಲಿ ಮಾತ್ರವಲ್ಲ, ಯಾವ ಲೋಕದಲ್ಲೂ ಯಾರಿಗೂ ಇಲ್ಲ. ನಿಮ್ಮನ್ನು ಅವನೇ ಕಾಪಾಡುವನು. ಅವನೇ ಬೇಗ ಬಂದು ನಿಮ್ಮ ಕೈ ಹಿಡಿಯುವನು. ಅಧೈರ್ಯ ಪಡಬೇಡಿ ಎಂದು ಪ್ರೀತಿಯ ಮಾತುಗಳನ್ನು ಹೇಳಿ ತನ್ನ ಮನೆಗೆ ಹೋದಳು. ಈ ಸುಸಂದರ್ಭವನ್ನು ಉಪಯೋಗಿಸಿಕೊಳ್ಳಲು ಹನುಮಂತನು ತೀರಾ ಕೆಳಗಿನ ಒಂದು ಕೊಂಬೆಗೆ ಧುಮುಕಿ ಅಲ್ಲಿ ಕುಳಿತು ಸೀತೆಗೆ ಕಾಣುವಂತೆ ಬೆಂಕಿ ಕಿಡಿಯಂಥ ಪ್ರಕಾಶಮಾನವಾದ ಮುದ್ರೆ ಉಂಗುರವನ್ನು ಕೆಳಕ್ಕೆ ಹಾಕಿ ರಾಮನಾಮ ಗಾನ ಮಾಡಲು ಮೊದಲು ಮಾಡಿದನು. ಸೀತೆಯು ತನ್ನ ಮುಂದೆ ಬಿದ್ದ ಆ ಮುದ್ರೆಯುಂಗುರವನ್ನು ನೋಡಿ ಪರಮಾಶ್ಚರ್ಯಪಟ್ಟು ಅದು ನಿಜವೋ ಕನಸೋ ಎನ್ನುವುದನ್ನು ತಿಳಿಯಲಾರದೆ ಹೋದಳು. ಲಂಕೆಯಲ್ಲಿ ರಾಮನ ದಿವ್ಯ ಬೆರಳುಗಳು ಧರಿಸಿದ ಈ ಸ್ವರ್ಣದುಂಗುರ ಕಾಣಿಸುವುದೆಂದರೇನು? ಇದು ರಾಕ್ಷಸ ಮಾಯೆಯೋ ನನ್ನ ಭ್ರಮೆಯೋ ಎಂದು ತನ್ನೊಳಗೇ ಸಂಶಯಪಡುತ್ತಾ ಏನಾದರೇನು ರಾಮಚಂದ್ರನ ಉಂಗುರವೆಂದು ತನ್ನ ಕೈಯಲ್ಲಿ ತೆಗೆದುಕೊಂಡು ಕಣ್ಣುಗಳಿಗೊತ್ತಿಕೊಂಡು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ, ರಾಮ, ನನಗೆ ಈ ಉಂಗುರದ ಮೂಲಕ ನಿನ್ನ ದರ್ಶನ ಕೊಡುತ್ತಿದ್ದೀಯಾ ಎಂದು ತಲೆ ಎತ್ತಿ ನೋಡಿದೊಡನೆ ಚಿಕ್ಕ ವಾನರವೊಂದು ರಾಮ ರಾಮ ಎಂದು ಸ್ಮರಿಸುತ್ತಿರುವುದು ಕಂಡಿತು. ತಕ್ಷಣ ತ್ರಿಜಟೆ ಹೇಳಿದ ಮಾತನ್ನು ಜ್ಞಾಪಿಸಿಕೊಂಡು, ಆಹಾ, ನನ್ನ ಸುದಿನಗಳು ಸಮೀಪಿಸುತ್ತಿದ್ದಂತಿವೆ. 10 ತಿಂಗಳು ರಾಮನಾಮವನ್ನೇ ಕೇಳದ ಈ ಲಂಕೆಯಲ್ಲಿ ಇಂದು ರಾಮನಾಮ ಸ್ಮರಿಸುವ ಜೀವಿಯನ್ನು ಕಂಡೆ.
ರಾಮನ ಮುದ್ರೆಯುಂಗುರವನ್ನು ಪಡೆದೆ ಎಂದು ಆನಂದದಿಂದ ಹಿಗ್ಗಿದಳು. ತನ್ನ ಆನಂದವನ್ನು ತಡೆದುಕೊಳ್ಳಲಾರದೆ ಹೋದಳು. ಎಂದೂ ಯಾರೊಂದಿಗೂ ಒಂದು ಮಾತನ್ನೂ ಆಡದ ಸೀತೆ ಆ ವಾನರಾಕಾರವನ್ನು ನೋಡಿ, "ಓ ವಾನರ, ನೀನು ಯಾರು? ಈ ಉಂಗುರ ನಿನಗೆಲ್ಲಿಂದ ಬಂತು?" ಎಂದು ಪ್ರಶ್ನಿಸಿದಳು. ಬಹು ವಿಧವಾದ ರಾಕ್ಷಸರ ಮಾಯೆಯನ್ನು ಅನುಭವಿಸಿದವಳಾದ್ದರಿಂದ ವಾನರನನ್ನು ಹೀಗೆ ಪ್ರಶ್ನಿಸಿದಳು. ಮಧ್ಯೆ ಮಧ್ಯೆ ರಾಮಚಂದ್ರನ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾ ಕಣ್ಣೀರು ಹಾಕಿದಳು. ಹೀಗೆ ಹರ್ಷ ವಿಷಾದಗಳಿಂದ ಡೋಲಾಯಮಾನ ಸ್ಥಿತಿಯಲ್ಲಿದ್ದ ಸೀತೆಯನ್ನು ನೋಡಿ ಹನುಮಂತನು ತನಗೂ ರಾಮನಿಗೂ ಇದ್ದ ಸಂಬಂಧ ಬಾಂಧವ್ಯಗಳನ್ನು ತನ್ನೊಳಗೆ ಅಡಗಿಸಿಟ್ಟುಕೊಳ್ಳಲಾರದೆ ರಾಮನ ಹುಟ್ಟು ಹಾಗೂ ಪೂರ್ವೋತ್ತರಗಳನ್ನು, ತನ್ನ ಜೀವಿತ ಚರಿತ್ರೆಯನ್ನೂ ವಿವರವಾಗಿ ಹೇಳಿದನು. ರಾಮಚರಿತೆ ಅದನ್ನು ಕೇಳುತ್ತಿದ್ದಾಗ ಸಾಕ್ಷಾತ್ ರಾಮಚಂದ್ರನೇ ನಿಜವಾಗಿ ಅವಳ ಮುಂದೆ ನಿಂತಂತೆ ಅವಳು ರಾಮನೊಂದಿಗೆ ಅಯೋಧ್ಯೆಯಲ್ಲಿ ಅರಣ್ಯದಲ್ಲಿದ್ದಂತೆ ಭಾಸವಾಗಿ ತನುವನ್ನೇ ಮರೆತು ಆನಂದಿಸಿದಳು. ಹನುಮಂತನನ್ನು ಕುರಿತು, "ಓ ವಾನರ, ಇಷ್ಟೆಲ್ಲ ಹೇಳಿದೆ, ಆದರೆ ನೀನು ವಾನರನಾಗಿ ಇಂಥ ಕಷ್ಟಕರವಾದ ಲಂಕೆಯನ್ನು ಹೇಗೆ ಪ್ರವೇಶಿಸಿದೆ? ರಾಕ್ಷಸರ ಕೈಗೆ ಸಿಕ್ಕದಂತೆ ಹೇಗೆ ಓಡಾಡುತ್ತಿದ್ದೀಯೇ?" ಎಂದು ಅವನ ಶಕ್ತಿ ಸಾಮರ್ಥ್ಯಗಳನ್ನು ಪರೀಕ್ಷಿಸುವ ಸಲುವಾಗಿ ಕೇಳಿದಳು. ಹನುಮಂತನು, "ತಾಯಿ, ಇದರಲ್ಲಿ ನನ್ನದೇನೂ ಇಲ್ಲ. ನಾನು ರಾಮನ ಭಂಟ, ರಾಮದಾಸ. ಎಲ್ಲ ರಾಮನೇ ಮಾಡುತ್ತಿದ್ದಾನೆ. ಅವನಿಲ್ಲದೆ ಕ್ಷಣ ಕಾಲವೂ ನಾನಿಲ್ಲಿರಲಾರೆ. ನಾನೊಂದು ಬೊಂಬೆ, ಅವನು ಆಡಿಸಿದಂತೆ ಆಡುವೆನೇ ವಿನಾ ನನ್ನದೇನಿದೆ" ಎಂದು ರಾಮನನ್ನು ಬಹು ವಿಧವಾಗಿ ವರ್ಣಿಸುತ್ತಾ ತನ್ನ ಭಕ್ತಿ ಪ್ರಪತ್ತಿಗಳನ್ನು ಶ್ರವಣಾನಂದಕರವಾಗಿ ವಿವರಿಸಿದನು. ಇತರರಿಗೆ ತಿಳಿಯದ ಕೆಲವು ವಿಷಯಗಳನ್ನು ಹನುಮಂತನಿಗೆ ರಾಮನು ತಿಳಿಸಿದ್ದನು. "ಒಂದು ವೇಳೆ ಸೀತೆ ನಿನ್ನನ್ನು ನಂಬದೇ ಹೋದರೆ ಈ ಅಮೂಲ್ಯ ವಿಷಯಗಳನ್ನು ಅವಳಿಗೆ ಜ್ಞಾಪಕ ಮಾಡಿಕೊಡು" ಎಂದು ರಾಮನು ಮೊದಲೇ ಹೇಳಿದ್ದನು. ಕಾಕಾಸುರ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಹನುಮಂತನು, "ತಾಯಿ ಜಾನಕಿ, ಕಾಕಾಸುರನು ನಿಮ್ಮನ್ನು ಹಿಂಸಿಸಿದಾಗ ನಿಮಗೆ ರಾಮನು ಮಾಡಿದ ಸಹಾಯ, ಕಾಕಾಸುರನನ್ನು ಸಂಹರಿಸಲು ಅವನು ಮಾಡಿದ ಪ್ರಯತ್ನಗಳನ್ನು ಜ್ಞಾಪಿಸಿಕೊಳ್ಳಿ" ಎಂದನು. ಅದನ್ನು ಕೇಳಿದಾಕ್ಷಣ ಸೀತೆಯು ಗೊಳ್ಳನೆ ಅಳಲಾರಂಭಿಸಿದಳು. "ಹನುಮಂತ, ನನ್ನ ರಾಮನು ಆ ದಿನ ನನ್ನನ್ನು ಎಲ್ಲ ವಿಧದಲ್ಲೂ ಕಾಪಾಡಿದನು. ಆದರೆ ಈಗೇಕೆ ಇಷ್ಟು ಆಲಸ್ಯ ಮಾಡುತ್ತಿದ್ದಾನೆ? ರಾಮನು ಕರುಣಾ ಸಮುದ್ರನಲ್ಲವೇ? ನನ್ನ ವಿಷಯದಲ್ಲಿ ಅವನ ಕರುಣೆ ಕಠಿಣವಾಯಿತೆ. ಅಯ್ಯೋ, ಅದು ನನ್ನ ತಪ್ಪು ಕಲ್ಪನೆ. ರಾಮಚಂದ್ರನು ದಯಾಮಯ. ಲೋಕನಾಟಕವನ್ನು ತಾನು ಇಚ್ಛಿಸಿದಂತೆ ಆಡಿ ತೋರಿಸಬೇಕಾಗಿದೆ, ಇತರರಿಂದ ಆಡಿಸಬೇಕಾಗಿದೆ. ಹನುಮಂತ, ನೀನು ಸಾಮಾನ್ಯನಲ್ಲ. ಸಾಮಾನ್ಯರೊಂದಿಗೆ ರಾಮನು ಇಷ್ಟು ಗಾಢ ಸ್ನೇಹ ಮಾಡುವುದಿಲ್ಲ. ತನ್ನ ಮುದ್ರೆಯುಂಗುರವನ್ನು ಕಳಿಸುವುದಿಲ್ಲ. ನೀನೆಷ್ಟು ಅದೃಷ್ಟವಂತ. ಒಂದು ಸಾರಿ ನಿನ್ನ ಪೂರ್ಣ ರೂಪವನ್ನು ತೋರಿಸು ಎಂದು ಪ್ರಾರ್ಥಿಸಿದಳು. ಹನುಮಂತನು ಮರದಿಂದ ಕೆಳಕ್ಕೆ ಧುಮುಕಿ ಸೀತೆಯ ಮುಂದೆ ಕೈಜೋಡಿಸಿ ನಿಂತು ತನ್ನ ಮಹಾ ಆಕಾರವನ್ನು ತೋರಿಸಿದನು. ಸೀತೆಯು ಭಯಪಟ್ಟು ಇದು ರಾವಣನ ಮಾಯೆಯೇ ಇರಬೇಕೆಂದು ತಿಳಿದು ಕಣ್ಣುಗಳನ್ನು ಮುಚ್ಚಿಕೊಂಡು ಹಿಂದಕ್ಕೆ ತಿರುಗಿದಳು. ಹನುಮಂತನು ಅವಳ ಅನುಮಾನವನ್ನು ಗ್ರಹಿಸಿ, "ತಾಯಿ, ನಾನು ರಾವಣನ ಕಡೆಯವನಲ್ಲ, ರಾಕ್ಷಸನಲ್ಲ. ಪವಿತ್ರ ಮಂಗಳ ಸ್ವರೂಪನಾದ ರಾಮನ ಭಂಟ ನಾನು. ಅವನೇ ನನ್ನ ಪ್ರಾಣ. ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ನೀವು ನನ್ನನ್ನು ನಂಬುವುದಿಲ್ಲವೆನ್ನುವ ಕಾರಣದಿಂದಲೇ ರಾಮನು ತನ್ನ ಬೆರಳಲ್ಲಿದ್ದ ಮುದ್ರೆಯುಂಗುರವನ್ನು ತೆಗೆದು ನನಗೆ ಕೊಟ್ಟು ಕಳಿಸಿದ್ದಾನೆ. ನಿನ್ನನ್ನು ಸೀತೆ ನಂಬಲು ಆಧಾರವಾಗಿ ಇದನ್ನು ತೆಗೆದುಕೊಂಡು ಹೋಗು ಎಂದು ಕೊಟ್ಟನು. ನನ್ನೊಂದಿಗೆ ಜಾಂಬವಂತ, ಅಂಗದ, ಇನ್ನೂ ಸಾವಿರಾರು ವಾನರರು ಬಂದರು. ನಾನು ಮಾತ್ರವೇ ರಾಮಾನುಗ್ರಹದಿಂದ ಸಮುದ್ರವನ್ನು ದಾಟಲು ಸಮರ್ಥನಾದೆ. ಮಿಕ್ಕವರು ಆಚೆ ದಡದಲ್ಲಿದ್ದಾರೆ. ನಿಮ್ಮನ್ನು ಈ ಕಿರಾತ ಕೊಂಡೊಯ್ದ ವಿಷಯವನ್ನು ನಾವು ಶಬರಿ ಜಟಾಯುಗಳಿಂದ ತಿಳಿದೆವು. 3 ದಿನಗಳ ಕೆಳಗೆ ಸಂಪಾತಿ ಹೇಳಿದ್ದನ್ನು ಕೇಳಿ ನಿಮ್ಮನ್ನು ನೋಡಿದಷ್ಟೇ ಆನಂದವಾಯಿತು. ರಾಮ ಲಕ್ಷ್ಮಣರು ಈ ವಾರ್ತೆಯನ್ನು ಕೇಳುವುದಕ್ಕಾಗಿ ಕಾದಿದ್ದಾರೆ. ನೀವು ಅಪ್ಪಣೆ ಕೊಟ್ಟೊಡನೆ ಹಿಂದಿರುಗಿ ಹೋಗಿ ಪ್ರಭುವಿಗೆ ನಿಮ್ಮ ಕ್ಷೇಮ ಸಮಾಚಾರವನ್ನು ತಿಳಿಸುತ್ತೇನೆ ಎಂದನು. ಅದನ್ನು ಕೇಳಿ ಸೀತೆಯು, "ಹನುಮಂತ,
ತಿರುಗಿ ಬರುತ್ತೀಯೋ ಇಲ್ಲವೋ, ಆದ್ದರಿಂದ ಇನ್ನೂ ಒಂದು ದಿನ ಇದ್ದು ರಾಮನ ಸುಕ್ಷೇಮ ವಾರ್ತೆಯನ್ನು ತಿಳಿಸಿ ನನ್ನನ್ನು ಆನಂದಪಡಿಸು ಎಂದು ಪ್ರಾರ್ಥಿಸಿದಳು. ಇಷ್ಟರಲ್ಲಿ ರಾಕ್ಷಸರು ತಮಗೆ ನೇಮಿಸಿದ ಕೆಲಸಗಳಿಗಾಗಿ ಗುಂಪು ಗುಂಪಾಗಿ ಬರುತ್ತಿದ್ದುದರಿಂದ ತಿರುಗಿ ಹನುಮಂತನು ಸೂಕ್ಷ್ಮ ರೂಪವನ್ನು ಧರಿಸಿ ವೃಕ್ಷದ ಮೇಲೇರಿ ಕುಳಿತನು. ಸುರಮೆ ಸೀತೆಯು ಹನುಮಂತನು ಹೇಳಿದ ಮಾತುಗಳನ್ನೆಲ್ಲ ಜ್ಞಾಪಿಸಿಕೊಳ್ಳುತ್ತಾ ತನ್ನಲ್ಲಿ ತಾನು ಆನಂದಿಸುತ್ತಾ ಆಗಾಗ ಆ ವಾನರನನ್ನು ನೋಡುತ್ತಿದ್ದಳು. ಆ ದಿನ ನೀರನ್ನೂ ಕುಡಿಯದೆ ರಾಕ್ಷಸರು ತಂದಿಟ್ಟ ಫಲ ಜಲಗಳನ್ನು ಮುಟ್ಟದೆ ಸೀತೆಯು ದುಃಖಿಸುತ್ತಿದ್ದುದನ್ನು ಹನುಮಂತನು ನೋಡಲಾರದೇ ಹೋದನು. ಕಾವಲು ಕಾಯುತ್ತಿದ್ದ ಕ್ರೂರ ರಾಕ್ಷಸರು ಸೀತೆಯನ್ನು ಬೆದರಿಸುತ್ತಿದ್ದುದನ್ನು, ಅವರು ಆಡುತ್ತಿದ್ದ ಮಾತುಗಳನ್ನು ಸಹಿಸಲಾರದೆ ಹೋದನು. ಮಧ್ಯೆ ತಾಳಲಾರದ ಕೋಪದಿಂದ ಹಲ್ಲು ಕಡಿಯುತ್ತಿದ್ದನು. ವಿಧಿಯಿಲ್ಲದೆ ಸೀತೆಯ ಆಜ್ಞೆಗಾಗಿ ಕಾಯುತ್ತಿದ್ದನು. ಸ್ವಲ್ಪ ಹೊತ್ತಾದ ಮೇಲೆ ವಿಭೀಷಣನ ಹೆಂಡತಿ ಸುರಮೆ, ಅವನ ಮಗಳು ತ್ರಿಜಟೆ ಇಬ್ಬರೂ ಬಂದು ಸೀತೆಗೆ ನಮಸ್ಕರಿಸಿ ಅವಳ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದರು. ಸೀತೆಯು ಅವರಿಗೆ ವಾನರನು ಬಂದಿರುವ ಸಮಾಚಾರವನ್ನು ತಿಳಿಸಿ ತ್ರಿಜಟೆಯ ಕನಸು ನಿಜವಾಯಿತೆಂದು ಹೇಳಿದಳು. ಅವರು ಬಹಳ ಆಶ್ಚರ್ಯದಿಂದ ನಡೆದ ಸಂಗತಿಯನ್ನೆಲ್ಲ ತಿಳಿಸುವಂತೆ ಸೀತೆಯನ್ನು ಪರಿಪರಿ ವಿಧವಾಗಿ ಕೋರಿದರು. ಸೀತೆಯು ಮರದ ಮೇಲಿದ್ದ ವಾನರನನ್ನು ತೋರಿಸಿ ಅವನು ತಂದಿದ್ದ ಉಂಗುರವನ್ನು ತೋರಿಸಿದಳು. ಅವರು ಆ ಉಂಗುರವನ್ನು ಕಣ್ಣುಗಳಿಗೊತ್ತಿಕೊಂಡು ಆನಂದಿಸಿದರು. ಸೀತೆಯು ಒಬ್ಬಳೇ ಇರುವಾಗ ಹನುಮಂತನು ಕೆಳಗಿಳಿದು ಬಂದು, ತಾಯಿ, ಚಿಂತಿಸಬೇಡಿ, ನನ್ನ ಹೆಗಲ ಮೇಲೆ ಕುಳಿತುಕೊಂಡರೆ ಕ್ಷಣ ಮಾತ್ರದಲ್ಲಿ ನಾನು ನಿಮ್ಮನ್ನು ರಾಮ ಸನ್ನಿಧಿಗೆ ಕರೆದೊಯ್ಯುತ್ತೇನೆ ಎಂದು ಹೇಳಿ ಸಮ್ಮತಿಸುವಂತೆ ಬಹು ವಿಧವಾಗಿ ಪ್ರಾರ್ಥಿಸಿದನು. ಅದಕ್ಕೆ ಸೀತೆಯು, ಹನುಮಂತ, ನಿನ್ನ ಮಾತುಗಳು ನನ್ನನ್ನು ಅದೆಷ್ಟೋ ಆನಂದಪಡಿಸುತ್ತಿವೆ. ವಿರಹ ಸಮುದ್ರದಲ್ಲಿ ಮುಳುಗಿ ತಪಿಸುತ್ತಿರುವ ನನಗೆ ನಿನ್ನ ತಂಪಾದ ಮಾತುಗಳು ದೋಣಿಯಂತೆ ಸಹಾಯ ಮಾಡುತ್ತಿವೆ. ನಾನು ಪರಪುರುಷನನ್ನು ಮುಟ್ಟೆನೆನ್ನುವುದು ನಿನಗೆ ತಿಳಿಯದೆ, ಆದ್ದರಿಂದ ನಿನ್ನ ಹೆಗಲ ಮೇಲೆ ನಾನು ಕುಳಿತುಕೊಳ್ಳುವೆನೇ, ಯೋಚಿಸು ಎಂದಳು. ಸೀತೆಯ ಮಾತುಗಳು ಹನುಮಂತನ ಹೃದಯವನ್ನು ಬಾಣದಂತೆ ನಾಟಿದವು. ಅವನು, ಅಮ್ಮ, ನಾನು ನಿನ್ನ ಮಗನಲ್ಲವೇ? ತಾಯಿಯನ್ನು ಹೆಗಲ ಮೇಲೆ ಕೂರಿಸಿಕೊಳ್ಳುವುದರಲ್ಲಿ ತಪ್ಪೇನಿದೆ? ಅದರ ದೋಷವೆಲ್ಲಿಂದ ಬಂತು ಎಂದು ಸಮ್ಮತಿಸುವಂತೆ ಹಲವು ವಿಧವಾಗಿ ಪ್ರಾರ್ಥಿಸಿದನು. ರಾಮನ ಕೀರ್ತಿ. ಆದರೆ ಸೀತೆಯು ಸಮ್ಮತಿಸದೆ, ಹನುಮಂತ, ನನ್ನಲ್ಲೂ ನಿನ್ನಲ್ಲೂ ಮಾತಾ ಪುತ್ರ ಭಾವನೆ ಇರಬಹುದು, ಆದರೆ ಲೋಕವೇನೆನ್ನುವುದೋ ಯೋಚಿಸು. ಲೋಕವನ್ನು ಕೂಡ ನಾವು ನೋಡಬೇಕಲ್ಲವೇ? ಆದರ್ಶವಾದ ಜೀವನವನ್ನು ನಿರೂಪಿಸುವ ವ್ಯಕ್ತಿಗಳಾಗಿ ನಾವು ಬದುಕಬೇಕೇ ವಿನಾ ಬೇರೆಯವರು ಬೆಟ್ಟು ತೋರಿಸುವಂಥ ಕೆಲಸ ಮಾಡಬಾರದು. ಆತ್ಮಕ್ಕೆ ತೃಪ್ತಿ ಇಲ್ಲದ ಕೆಲಸವನ್ನು ನಾನೊಪ್ಪೆನು. ನನ್ನ ಪ್ರಾಣ ಹೋದರೂ ಸರಿ, ರಾಮನೇ ನನ್ನನ್ನು ಕರೆದೊಯ್ಯಬೇಕು. ಅನ್ಯರ ಸಹಾಯ ನನಗೆ ಅಗತ್ಯವಿಲ್ಲ. ಅಷ್ಟೇ ಅಲ್ಲ, ನನ್ನನ್ನು ಇಷ್ಟು ರೀತಿಯಲ್ಲಿ ಬಾಧೆಪಡಿಸಿದ ಈ ಕಿರಾತನನ್ನು ಕೊಲ್ಲಲು ನನ್ನ ರಾಮನೇ ಸರಿ. ಅವನೇ ಈ ಲಂಕೆಗೆ ಬಂದು ರಾವಣನನ್ನು ಕೊಂದು ಈ ಸೀತೆಯನ್ನು ಕೈ ಹಿಡಿಯುವುದರಲ್ಲಿ ಒಂದು ಪರಾಕ್ರಮವಿದೆ. ರಾವಣನು ಕಳ್ಳವೇಷ ಹಾಕಿಕೊಂಡು ಮೋಸದಿಂದ ನನ್ನನ್ನಿಲ್ಲಿಗೆ ತಂದ. ಆದರೆ ರಾಮನು ಧರ್ಮಸ್ವರೂಪನು, ನೀತಿ ನಿಯಮಗಳನ್ನು ಪಾಲಿಸುವವನು, ಸತ್ಯವಾಕ್ಯ ಪರಿಪಾಲಕನು. ಅಂಥ ರಾಮನೂ ಕೂಡ ತನ್ನ ದೂತನನ್ನು ಕಳಿಸಿ ರಾವಣನಿಗೆ ತಿಳಿಯದಂತೆ ಸೀತೆಯನ್ನು ಕದ್ದೊಯ್ದನೆನ್ನುವುದು ರಾಮನಿಗೆ ಕೀರ್ತಿ ತರುವುದಿಲ್ಲ. ಇಂಥ ಕೆಲಸದಲ್ಲಿ ತೊಡಗುವುದು ರಾಮದ್ರೋಹವಾಗುವುದು. ಆದ್ದರಿಂದ ಮೋಸದ ಮಾರ್ಗವನ್ನಾಗಲಿ ಠಕ್ಕ ಕೆಲಸವನ್ನಾಗಲಿ ನಾವು ಅವಲಂಬಿಸಕೂಡದು. ರಾಮ ಗೌರವ ನಮ್ಮ ಪ್ರಾಣ, ರಾಮಕೀರ್ತಿ ನಮ್ಮ ಹೃದಯ ಮೂರ್ತಿ. ಅವುಗಳನ್ನು ಕಾಪಾಡುವಂಥ ಕೆಲಸ ಕೈಗೊಳ್ಳುವುದು ಒಳ್ಳೆಯದು. ನಿನ್ನ ಮಾತು ನನಗೆ ಅಷ್ಟು ತೃಪ್ತಿಕರವೆನಿಸುತ್ತಿಲ್ಲ ಎಂದು ಹನುಮಂತನ ಸಲಹೆಯನ್ನು ತಿರಸ್ಕರಿಸಿದಳು. ಅವಳ ಮಾತುಗಳಿಗೆ ಹನುಮಂತನು ಸಂತೋಷಿಸಿ ಸೀತೆಯ ಗುಣಗಳನ್ನು ತನ್ನಲ್ಲೇ ತಾನು ಹೊಗಳುತ್ತಾ ಆನಂದಿಸಿ, ತಾಯಿ, ನನ್ನನ್ನು ಕ್ಷಮಿಸು. ನಿಮ್ಮ ಬಾಧೆಯನ್ನೂ ರಾಮನ ವಿರಹವನ್ನೂ ಕಣ್ಣಾರೆ ಕಂಡವನಾದ್ದರಿಂದ ಎಷ್ಟು ಬೇಗ ಸಾಧ್ಯವಾದರೆ ಅಷ್ಟು ಬೇಗ ನಿಮ್ಮನ್ನು ರಾಮನ ಬಳಿ ಸೇರಿಸಬೇಕೆನ್ನುವ ಆತಂಕದಿಂದ ನಾನು ಹಾಗೆ ಪ್ರಾರ್ಥಿಸಿದೆ. ಅದು ತಪ್ಪಾದರೆ ಕ್ಷಮಿಸಿ ಎಂದು ಮತ್ತೆ ಸೀತೆಗೆ ನಮಸ್ಕರಿಸಿದನು.
ಸೀತೆಯು ಮತ್ತೆ ಮತ್ತೆ ಅವನನ್ನು ರಾಮಲಕ್ಷ್ಮಣರು ಕ್ಷೇಮವೇ ಎಂದು ಕೇಳುತ್ತಾ, ಗಂಡಸರಿಗೇನು, ಅವರು ಹೇಗಾದರೂ ಸಹಿಸಿಕೊಳ್ಳುವರು, ಅವರು ಸ್ತ್ರೀಯರನ್ನು ಬಿಟ್ಟಿರಬಲ್ಲರು, ಹೆಂಗಸರದೇ ಹಾಳು ಜನ್ಮ, ಗಂಡನನ್ನು ಬಿಟ್ಟು ಹೆಂಡತಿ ಜೀವಿಸುವುದು ಮಹಾಘೋರ ಎಂದು ಗಂಡಸರ ಬಗ್ಗೆ ನಿಷ್ಠೂರವಾಗಿ ಮಾತನಾಡಿದುದನ್ನು ನೋಡಿ ಹನುಮಂತನು, ತಾಯಿ, ರಾಮಲಕ್ಷ್ಮಣರು ಕ್ಷೇಮವಾಗಿದ್ದಾರೆ, ಆದರೆ ಮಿಕ್ಕ ಗಂಡಸರೊಂದಿಗೆ ಅವರನ್ನು ಹೋಲಿಸುವುದು ನ್ಯಾಯವಲ್ಲ ತಾಯಿ. ರಾಮನು ಕ್ಷಣ ಕ್ಷಣಕ್ಕೂ ನಿಮ್ಮನ್ನು ನೆನೆಯುತ್ತಾ ಅನ್ನಪಾನಾದಿಗಳನ್ನು ಸಹಿತ ತೆಗೆದುಕೊಳ್ಳುತ್ತಿಲ್ಲ. ಲಕ್ಷ್ಮಣನ ಬಲವಂತದಿಂದ ಸ್ವಲ್ಪ ಫಲಪಾನೀಯಗಳನ್ನು ತೆಗೆದುಕೊಳ್ಳುತ್ತಿದ್ದಾರಲ್ಲದೆ ತಾವಾಗಿ ಒಂದು ಗುಟುಕು ನೀರು ಕುಡಿದದ್ದನ್ನು ಸಹ ನಾನು ಕಂಡಿಲ್ಲ. ದುಃಖಿಸದಿರಿ, ಅವರನ್ನು ಅನುಮಾನಿಸದಿರಿ ತಾಯಿ. ಲಕ್ಷ್ಮಣನು ಅಣ್ಣನ ಪ್ರಾಣಕ್ಕೆ ಪ್ರಾಣವಾಗಿ ಒಂದು ಕಡೆ ನಿಮ್ಮ ವಿಯೋಗವನ್ನು, ಮತ್ತೊಂದು ಕಡೆ ರಾಮನ ದುಃಖವನ್ನು ಸಹಿಸಿಕೊಳ್ಳದವರಾಗಿ ಮೊಂಡು ಬಂಡೆಯಂತೆ ಧೈರ್ಯದಿಂದಿದ್ದಾರೆ. ರಾಮನನ್ನು ಕಣ್ಣ ರೆಪ್ಪೆಗಳಂತೆ ನೋಡಿಕೊಳ್ಳುತ್ತಾ ಧೈರ್ಯ ಹೇಳುತ್ತಾ ಕಾಲ ಕಳೆಯುತ್ತಿದ್ದಾರೆ. ಈ 10 ತಿಂಗಳೂ ರಾಮನಿಗೆ ನಿದ್ರೆ ಇಲ್ಲ, ಆಹಾರವಿಲ್ಲ ಎಂದು ರಾಮನ ವಿಷಾದಕರವಾದ ವಿಯೋಗ ದುಃಖವನ್ನು ವಿವರಿಸುತ್ತಿದ್ದಾಗ, ಸೀತೆಯು ನಿಜವಾಗಿಯೂ ರಾಮಚಂದ್ರನಿಗೆ ನನ್ನ ಮೇಲೆ ಇಷ್ಟು ಪ್ರೀತಿಯೇ, ಇಷ್ಟು ದಯೆಯೇ ಎಂದು ತನಗೆ ಅದು ತಿಳಿಯದವಳಂತೆ ಆಶ್ಚರ್ಯವನ್ನು ನಟಿಸುತ್ತಾ ವ್ಯಂಗ್ಯವಾಗಿ, ಗಂಡಸರು ಗಂಡಸರನ್ನೇ ವರ್ಣಿಸುವರು, ಮೆಚ್ಚಿಕೊಳ್ಳುವರು, ಹೆಂಗಸರ ಬಾಧೆ ಗಂಡಸರಿಗೇನು ಗೊತ್ತು ಎಂದು ಗಂಡಸರನ್ನು ನಿಂದಿಸುತ್ತಿದ್ದಳು. ಒಂದೊಂದು ಸಾರಿ ಹನುಮಂತನು ಹೇಳುತ್ತಿದ್ದ ವಿಷಯಗಳನ್ನು ನಂಬುತ್ತಿರಲಿಲ್ಲ. ತನ್ನೊಂದಿಗೆ ರಾಮಚಂದ್ರನು ಸ್ನೇಹ ಬೆಳೆಸಿದ ಸನ್ನಿವೇಶವನ್ನು ಹನುಮಂತನು ವಿವರಿಸಿದಾಗ ಸೀತೆ ಬಹುವಾಗಿ ಆನಂದಪಟ್ಟಳು. ಹನುಮಂತನ ಮಾತುಗಳಲ್ಲಿ ಅವಳಿಗೆ ವಿಶ್ವಾಸ ಹುಟ್ಟಿತು. ಅವನ ಶಕ್ತಿ ಸಾಮರ್ಥ್ಯಗಳನ್ನು ಬಹುವಾಗಿ ಮೆಚ್ಚಿಕೊಂಡಳು. ಮತ್ತೆ ಮತ್ತೆ ಹನುಮಂತನು, ತಾಯಿ, ಏಕಿಂಥ ಭೇದ ಪುತ್ರನ ಮೇಲೆ, ವ್ಯಥೆಯಲ್ಲೇಕೆ ವೃಥಾ ಕಾಲ ಕಳೆಯುತ್ತೀರಿ, ನನ್ನ ಹೆಗಲ ಮೇಲೆ ಕುಳಿತುಕೊಂಡರೆ ಕ್ಷಣ ಮಾತ್ರದಲ್ಲಿ ರಾಮ ಸನ್ನಿಧಿಗೆ ಸೇರಿಸುತ್ತೇನೆ ಎಂದು ಹೇಳುತ್ತಲೇ ಇದ್ದನು. ತಾನು ಎಷ್ಟು ವಿಧವಾಗಿ ಹೇಳಿದರೂ ಕೇಳದಿದ್ದ ಹನುಮಂತನ ಆತುರವನ್ನು ಗಮನಿಸಿದ ಸೀತೆಯು, ಹನುಮಂತ, ನೀನು ರಾಮನ ಆಜ್ಞೆಯನ್ನು ಶಿರಸಾವಹಿಸುವವನಲ್ಲವೇ ಎಂದು ಸ್ವಲ್ಪ ಚುರುಕಾಗಿ ಪ್ರಶ್ನೆ ಮಾಡಿದಳು. ಹನುಮಂತನು, ತಾಯಿ, ನನ್ನ ಪ್ರಾಣವನ್ನಾದರೂ ಬಿಟ್ಟೇನು, ಆದರೆ ರಾಮಾಜ್ಞೆಯನ್ನು ಮೀರಲಾರೆ ಎಂದು ಪ್ರಮಾಣಪೂರ್ವಕವಾಗಿ ಎದೆ ತಟ್ಟಿ ಹೇಳಿದನು. ಆಗ ಸೀತೆಯು, ಹಾಗಾದರೆ ರಾಮನು ನನ್ನನ್ನು ನೋಡಿ ಬಾ ಎಂದು ಮಾತ್ರವೇ ಆಜ್ಞಾಪಿಸಿರುವನೋ ಅಥವಾ ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿರುವನೋ ಯೋಚಿಸಿ ನೋಡು ಎಂದಳು. ಆ ಮಾತಿನಿಂದ ಹನುಮಂತನ ಬಾಯಿ ಕಟ್ಟಿತು. ತಾಯಿ, ನಾನದನ್ನು ಯೋಚಿಸದಿದ್ದುದಕ್ಕೆ ಕ್ಷಮಾಪಣೆ ಕೋರುತ್ತೇನೆ ಎಂದು ಸುಮ್ಮನಾದನು. ಮತ್ತೆ ಆ ಮಾತನ್ನೆತ್ತಲಿಲ್ಲ. ಇನ್ನು ವೃಥಾ ಕಾಲವನ್ನು ಕಳೆಯುವುದು ಸರಿಯಲ್ಲವೆಂದು ಯೋಚಿಸಿ ಎಷ್ಟು ಬೇಗ ಸಾಧ್ಯವಾದರೆ ಅಷ್ಟು ಬೇಗ ಸೀತೆಯ ಸುಕ್ಷೇಮ ವಾರ್ತೆಯನ್ನು ರಾಮನಿಗೆ ತಿಳಿಸುವುದೊಳ್ಳೆಯದೆಂದು ಹೊರಡಲು ಸೀತೆಯ ಅನುಮತಿ ಕೋರಿದನು. ಸೀತೆಯು, ಕ್ಷೇಮವಾಗಿ ಹೋಗಿ ಶೀಘ್ರವಾಗಿ ರಾಮನೇ ಸ್ವತಃ ಬಂದು ನನ್ನನ್ನು ಕರೆದೊಯ್ಯಬೇಕೆಂದು ಹೇಳು ಎಂದು ಕಣ್ಣೀರು ಹಾಕುತ್ತಾ ಹೇಳಿದಳು. ಆ ಮಾತು ಹನುಮಂತನ ಹೃದಯವನ್ನು ಕರಗಿಸಿತು, ಕದಲಿಸಿತು. ಹನುಮಂತನು, ತಾಯಿ, ವಾನರ ಸೈನ್ಯದೊಂದಿಗೆ ರಾಮಚಂದ್ರನು ಅತಿ ಶೀಘ್ರವಾಗಿ ಬಂದು ಲಂಕೆಯನ್ನು ಮುತ್ತಿ ರಾಕ್ಷಸರನ್ನು ಹತ ಮಾಡಿ ನಿಮ್ಮನ್ನು ಅಯೋಧ್ಯೆಗೆ ಕರೆದೊಯ್ಯುವನು ಎಂದು ಆಶ್ವಾಸನೆಯಿತ್ತನು. ಜೈ ಸಾಯಿರಾಮ್.